कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितं कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। बुद्धिर्बलं यशोधैर्यं निर्भयत्वमरोगता अजाढ्यं वाक्पटुत्वं च हनुमत्स्मरणात् भवेत्। कामधेनुर्यथा पूर्वं सर्वाभीष्टफलप्रदा तथा कलौ आदिराजः श्रीपादोऽभीष्टदः सताम्। तपस्वाध्यायनिरतं तपस्वी वाग्विदाम्बरं नारदं परिपप्रच्छ वाल्मीकिर्मुनिपुङ्गवं। ಶ್ರೀಗುರುಭ್ಯೋ ನಮಃ. ರಾಮಾಯಣ ಯುದ್ಧಕಾಂಡದ ಸುಮಾರು 105ನೇ ಸರ್ಗದಲ್ಲಿ ನಾವಿದ್ದೇವೆ. ನಿನ್ನೆಯ ದಿನ ಯುದ್ಧದ ಪ್ರಾರಂಭದಲ್ಲಿ ಒಂದು ಬಾರಿ ಸೋತು ಹಿಂದಿರುಗಿದ ರಾವಣ ಸಾರಥಿಯ ಜೊತೆಗೆ ವಾಗ್ವಾದಗಳನ್ನೆಲ್ಲ ನಡೆಸಿ ಮತ್ತೆ ವಿಶ್ವಾಸದಿಂದ ಹಿಂದಿರುಗಿ ಯುದ್ಧರಂಗಕ್ಕೆ ಬಂದಾಗ ರಾಮರಾವಣರ ಆಭಿಮುಖ್ಯ ಅಲ್ಲಿ ನಡೀತದೆ. ಆ ಹೊತ್ತಿಗೆ ರಾಮರಾವಣರ ಯುದ್ಧವನ್ನು ನೋಡಲಿಕ್ಕಾಗಿ ಅನೇಕ ಜನ ದೇವಾನುದೇವತೆಗಳ ಜೊತೆಗೆ ಬಂದ ಅಗಸ್ತ್ಯರು ಕೂಡ ರಾಮಚಂದ್ರನಲ್ಲಿಗೆ ಬಂದು ಆದಿತ್ಯ ಹೃದಯವನ್ನು ಉಪದೇಶಿಸ್ತಾರೆ ಅನ್ನುವ ಭಾಗ, ಆದಿತ್ಯ ಹೃದಯದ ಶಬ್ದದ ಅರ್ಥ ಮತ್ತು ಅದರ ಮಹತ್ವಗಳನ್ನೆಲ್ಲ ನಿನ್ನೆಯ ದಿನ ನಾವು ನೋಡ್ತಾ ಇತ್ತು. ಅದರಲ್ಲಿ ಮುಂದುವರಿಯುತ್ತಾ ಅಗಸ್ತ್ಯರು ಒಂದು ಅಪೂರ್ವವಾದ ಮಾತನ್ನು ಹೇಳ್ತಾರೆ. ಏಷಃ ಚೈವಾಗ್ನಿಹೋತ್ರಂಚ ಫಲಂಚೈವ ಅಗ್ನಿಹೋತ್ರಿಣಾಂ. ಈ ಅಗ್ನಿಹೋತ್ರ ಅಂದರೆ ಪ್ರಾಚೀನ ಕಾಲದ ನಮ್ಮ ದೇಶದಲ್ಲಿದ್ದ ಒಂದು ಸಂಪ್ರದಾಯ. ನಿರಂತರವಾಗಿ ಒಂದು ಮನೆಯಲ್ಲಿ ಅಗ್ನಿಯನ್ನು ಉಪಾಸನೆ ಮಾಡ್ತಾ ಮಾಡ್ತಾ ಗೃಹಸ್ಥನಾದವ ವಿವಾಹದಿಂದ ಆರಂಭಿಸಿ ಮರಣ ಪರ್ಯಂತ ಅವ ಅಗ್ನಿಯನ್ನು ಪರಿಚರ್ಯ ನಡೆಸ್ತಾ ಇದ್ದ. ಬಹುತೇಕ ಮಟ್ಟಿಗೆ ಎಲ್ಲರೂ ಕೂಡ ನಡೆಸ್ತಾ ಇದ್ದರು. ನಾವು ಅಯೋಧ್ಯಾಕಾಂಡದ ರಾಮ ಕಾಡಿಗೆ ಹೊರಟ ಪ್ರಸಂಗದಲ್ಲಿ ನೋಡಿತ್ತು. ಯಾವ ದಿನ ರಾಮ ಕಾಡಿಗೆ ಹೊರಡ್ತಾನೆ ಆ ದಿನದಲ್ಲಿ ಯಾರೂ ಕೂಡ ಅಗ್ನಿಯಲ್ಲಿ ಆಹುತಿಗಳನ್ನು ಕೊಡಲಿಲ್ಲ. ಕರುಗಳು ಕೆಚ್ಚಲಿನಲ್ಲಿ ಬಾಯಿ ಹಾಕಿದರೆ ದನ ಹಾಲು ಕೊಡಲಿಲ್ಲ ಅನ್ನುವ ಮಾತನ್ನೆಲ್ಲ ಹೇಳುವಾಗ ವಾಲ್ಮೀಕಿಗಳು ನಾಹೂಯಂತ ಅಗ್ನಿಹೋತ್ರಾಣಿ ಅಂತ ಹೇಳಿದರು. ಆ ದಿವಸ ಅಂದರೆ ಅಂತಹ ಒಂದು ದಿವಸ ಬಿಟ್ಟು ಪ್ರತಿನಿತ್ಯವೂ ಕೂಡ ಅಗ್ನಿಹೋತ್ರಾದಿ ಕರ್ಮಗಳು ನಮ್ಮ ದೇಶದಲ್ಲಿ ಒಂದು ಕಾಲದಲ್ಲಿ ನಡೀತಾ ಇದ್ದಂತಹ ವಿಷಯ ನಾವು ಅನೇಕ ಕಡೆಗಳಲ್ಲಿ ನೋಡ್ತೇವೆ. ಇವತ್ತು ಈ ಅಗ್ನಿಹೋತ್ರದ ಸಂಪ್ರದಾಯ ನಿಧಾನಕ್ಕೆ ಕಡಿಮೆಯಾಗಿ ಬರ್ತಾ ಉಂಟು. ಒಂದು ಸಾಮಾನ್ಯ ದೃಷ್ಟಿಯಲ್ಲಿ ನಾವು ಹೋಮ ಅಂತ ಇವತ್ತು ಇಟ್ಕೊಳ್ಬೋದು ಅಷ್ಟೇ. ಅಗ್ನಿಹೋತ್ರದ ಶಬ್ದ ಹೋಮ ಅಲ್ಲ. ಸಾಮಾನ್ಯವಾಗಿ ನಾವು ಇವತ್ತೊಂದು ಇಷ್ಟಿಕಾದಿಗಳನ್ನಿಟ್ಟು ಚತುರಶ್ರ ಕುಂಡ ಅಂದರೆ ಚೌಕದ ಕುಂಡವನ್ನು ಮಾಡಿಕೊಂಡು ಯಾವ ಹೋಮಾದಿ ಸಂಪ್ರದಾಯಗಳನ್ನು ನಡೆಸ್ತೇವೆ ಇದೆಲ್ಲದಕ್ಕೂ ಕೂಡ ಪ್ರಧಾನ ದೇವತೆ ಯಾರು ಅಂದರೆ ಸೂರ್ಯನೇ ಅಂತಾರೆ. ಆ ಕಾರಣದಿಂದ
ನಮ್ಮ ವೈದಿಕ ಸಂಪ್ರದಾಯದಲ್ಲಿ ಉದಿತೆ ಜುಹೋತಿ, ಸೂರ್ಯ ಹುಟ್ಟಿದ ನಂತರವೇ ಹೋಮಗಳನ್ನೆಲ್ಲ ಮಾಡಲಿಕ್ಕೆ ಸರಿಯಾದ ಅಧಿಕಾರ. ಆ ಮಾಡುವಂತಹ ಹೋಮ ವಿಧಾನಕ್ಕೂ ಆಗಸದಲ್ಲಿರುವ ಸೂರ್ಯನಿಗೂ ಪ್ರತ್ಯೇಕವಾದಂತಹ ಒಂದು ಸಂಬಂಧ ಉಂಟು. ಈ ಸೂರ್ಯನನ್ನು ನಾವು ವರ್ಣಿಸುವಾಗ ಸಪ್ತಾಶ್ವರಥವಾಹನ, ಅವನ ರಥಕ್ಕೆ 7 ಕುದುರೆಗಳು ಅಂತ ಹೇಳ್ತೇವೆ. ಈ ಅಗ್ನಿಯಲ್ಲಿ ನಾವು ಹೋಮ ಮಾಡುವಾಗ ಏನು ಜ್ವಾಲೆ ಬರ್ತದೆ, ಸಪ್ತಾರ್ಚಿ ಸರ್ವತೋಮುಖ, ಆ ಅಗ್ನಿಗೆ 7 ಜ್ವಾಲೆಗಳು ಅಂತ ಕರೀತಾರೆ. ಹೀಗೆ ಹೋಮದ ಕುಂಡದಲ್ಲಿ ಆಹುತಿಯನ್ನು ಸ್ವೀಕಾರ ಮಾಡಿ ಚೆನ್ನಾಗಿ ಅರಳುವ ಅಗ್ನಿಗೆ 7 ಜ್ವಾಲೆಗಳು, ಆಗಸದಲ್ಲಿ ಮೂಡಣದಿಂದ ಉದಿಸಿ ಬರುವ ಸೂರ್ಯನಿಗೆ 7 ಕುದುರೆಗಳು, ಸೂರ್ಯನ ರಥಕ್ಕೆ 7 ಕುದುರೆಗಳು. ಇಲ್ಲಿರುವ 7 ಸಂಖ್ಯೆಗೂ ಅಲ್ಲಿರುವ 7ಕ್ಕೂ ಒಂದು ಸಂಬಂಧ ಉಂಟು. ನಮಗೆ ಇವತ್ತು ವಿಜ್ಞಾನಿಗಳು ಹೇಳ್ತಾರೆ, ಒಂದು ಬೆಳಕು ಅಂದರೆ ಅದರಲ್ಲಿ 7 ಬಣ್ಣ ಸೇರಿ ಒಂದು ಬಣ್ಣ ಆದದ್ದು ಅಂತ ಹೇಳ್ತಾರೆ. ಅದು ಇವತ್ತು ನಾವು ಹೇಳ್ತಾ ಇರುವಂಥದ್ದು. ಅದರ ಸೂಕ್ಷ್ಮ ರೂಪ ಆ ಸೂರ್ಯನ ರಥಕ್ಕೆ 7 ಕುದುರೆಗಳುಂಟು ಹೇಳುತ್ತೆ. ನಮ್ಮ ಹಿರಿಯರು ಈ ಎಲ್ಲ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೋಮ ವಿಧಾನವನ್ನು ಬಳಕೆಗೆ ತಂದದ್ದು. ಆ ನೋಡುವಾಗ ನಮ್ಮ ಕಣ್ಣ ಮುಂದೆ ಒಂದು ಹೋಮದಲ್ಲಿ 1 ಚಮಚ ತುಪ್ಪ ಹಾಕಿತು, ಸ್ರುವದಲ್ಲಿ ಒಂದು ಬೊಗಸೆಯಲ್ಲಿ ಆಹುತಿ ಕೊಟ್ಟಿತ್ತು, ಇನ್ಯಾವುದೋ ಸಮಿಧಿಗಳನ್ನು ಹಾಕಿದಾಗ ಅದು ಸುಟ್ಟು ಭಸ್ಮಾಗಿ ಹೋಯಿತು, ಭಸ್ಮ ಮಾತ್ರ ಉಳಿತದೆ ಅಂತ. ಹಾಗಲ್ಲ. ಶಾಸ್ತ್ರ ಏನು ಹೇಳ್ತದೆ ಅಂದರೆ, ಅಗ್ನೌ ಪ್ರಾಸ್ತಾಹುತಿ ಸಮ್ಯಗ್ ಆದಿತ್ಯಮುಪತಿಷ್ಠತೆ, ಆದಿತ್ಯಾತ್ ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾ ಅಂತ. ನಾವು ಒಂದು ಹೋಮದಲ್ಲಿ ಹಾಕುವ ಆಹುತಿ ನೋಡುವಾಗ ನಮ್ಮ ಕಣ್ಣ ಮುಂದೆ ಒಂದು ಹೋಮದಲ್ಲಿ 1 ಚಮಚ ತುಪ್ಪ ಹಾಕಿತು, ಸ್ರುವದಲ್ಲಿ ಒಂದು ಬೊಗಸೆಯಲ್ಲಿ ಆಹುತಿ ಕೊಟ್ಟಿತ್ತು, ಇನ್ಯಾವುದೋ ಸಮಿಧಿಗಳನ್ನು ಹಾಕಿದಾಗ ಅದು ಸುಟ್ಟು ಭಸ್ಮಾಗಿ ಹೋಯಿತು, ಭಸ್ಮ ಮಾತ್ರ ಉಳಿತದೆ ಅಂತ. ಹಾಗಲ್ಲ. ಶಾಸ್ತ್ರ ಏನು ಹೇಳ್ತದೆ ಅಂದರೆ, ಅಗ್ನೌ ಪ್ರಾಸ್ತಾಹುತಿ ಸಮ್ಯಗ್ ಆದಿತ್ಯಮುಪತಿಷ್ಠತೆ, ಆದಿತ್ಯಾತ್ ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾ ಅಂತ. ನಾವು ಒಂದು ಹೋಮದಲ್ಲಿ ಹಾಕುವ ಆಹುತಿ ಅದು ವ್ಯರ್ಥ ಅಲ್ಲ, ಅದು ಪೂರ ಸಾರ್ಥಕ. ಹಾಕಿದ ಆಹುತಿ ಅಗ್ನಿಯಲ್ಲಿ ಭಸ್ಮ ಆಗುವಾಗ ಅದರಲ್ಲಿ ಹುಟ್ಟಿಕೊಂಡ ಧೂಮ, ಹೊಗೆ ಏನುಂಟು, ಅದು ನೇರವಾಗಿ ಮೇಲೆ ಸಾಗಿ ಆದಿತ್ಯ ಮಂಡಲದಿಂದ ಬರುವ ಕಿರಣಗಳ ಜೊತೆಗೆ ಸಂಕ್ರಾಂತ ಆಗ್ತದೆ ಹೇಳ್ತಾರೆ. ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಮುಪತಿಷ್ಠತೆ. ಆ ಸೂರ್ಯನ ಕಿರಣಗಳ ಜೊತೆಗೆ ಸಂಕ್ರಾಂತ ಆದಾಗ ಈ ಭೂಮಿಯಲ್ಲಿ ಮಳೆ ಬರಲಿಕ್ಕೆ ಏನಾದರೂ ತಡೆಗಳಿದ್ದರೆ, ಪ್ರತಿಬಂಧಕಗಳಿದ್ದರೆ ಅದನ್ನು ಅದು ದೂರ ಮಾಡ್ತದೆ. ಆದ್ದರಿಂದ ಹೋಮ ಮಾಡಿದಾಗ ಮಳೆ ಬರ್ತದೆ, ಹೋಮದಿಂದಾಗಿ ಬೆಳೆ ಸಮೃದ್ಧವಾಗ್ತದೆ ಅಂತ ಹೇಳುವುದರ ಹಿನ್ನೆಲೆ ಇದು. ಆ ಮಳೆ ಬರಲಿಕ್ಕೆ ಇರುವ ಪ್ರತಿಬಂಧಕಗಳನ್ನು ದೂರ ಮಾಡುವ ಶಕ್ತಿ ಹೋಮದ ಧೂಮಕ್ಕುಂಟು. ಇವತ್ತು ನಾವು ಮಳೆ, ಮೋಡ ಬಿತ್ತನೆ ಇತ್ಯಾದಿ ಎಲ್ಲ ಕೆಮಿಕಲ್ಗಳನ್ನೆಲ್ಲ ಸೇರಿಸಿಕೊಂಡು ಏನು ಮಾಡ್ತೇವೆ, ಆಧುನಿಕ ಕಾಲದಲ್ಲಿ ಮಳೆಯೇ ಬಾರದೆ ಹೋದಾಗ ಹೆಲಿಕಾಪ್ಟರಲ್ಲಿ ಏನೋ ಕೆಮಿಕಲ್ಗಳನ್ನೆಲ್ಲ ಮಿಕ್ಸ್ ಮಾಡಿ ಮೋಡ ಬಿತ್ತನೆ ಅಂತ ಮಾಡುತ್ತಾರೆ ನೋಡಿ. ಹಿಂದಿನ ಕಾಲದಲ್ಲಿ ಈ ಮಳೆ ಸರಿಯಾದ ಕಾಲಕ್ಕೆ ಆಗಲಿಕ್ಕೆ ಇದ್ದಂತಹ ಪ್ರಧಾನ ಕಾರಣ ಅದು ಯಜ್ಞ ಯಾಗಾದಿಗಳು. ಅದರಿಂದಾಗಿ ಈ ಆಹುತಿ ಕೊಡುವಂಥದ್ದು ನಮ್ಮ ದೃಷ್ಟಿಯಲ್ಲಿ ಯಾವತ್ತೂ ವ್ಯರ್ಥ ಅಲ್ಲ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಸಹ ಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟ ಕಾಮಧುಕ್. ನಿಮಗೆ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ ಅಂತ ಗೀತೆಯಲ್ಲಿ ಕೃಷ್ಣ ಹೇಳೋದು ಅದನ್ನು.
ದೇವತೆಗಳನ್ನು ನಾವು ಅನುಸಂಧಾನ ಮಾಡಲಿಕ್ಕಿರುವ ದೊಡ್ಡ ಪ್ರತೀಕ ಹೇಳಿದರೆ ಅಗ್ನಿ ಪ್ರತೀಕ ಅಂತ. ನಾವು ಒಂದು ಗದ್ದೆ ಇದ್ದರೆ ಅದರಲ್ಲಿ ಬೆಳೆ ಬೆಳಿಬೇಕು ಅಂದರೆ ಪ್ರಾರಂಭದಲ್ಲಿ ಒಂದಿಷ್ಟು ಸೇರು ಭತ್ತವನ್ನು ತಂದು ನೀರಿನಲ್ಲಿ ನೆನೆಸಿ ಎಲ್ಲ ಗದ್ದೆಗೆ ಹಾಕಬೇಕು. ಒಂದು 10 ಸೇರು ಭತ್ತ ಒಂದು 10 ಕೊಯ್ಲು ಗದ್ದೆಗೆ ಹಾಕಿತ್ತು ಅಂತಾದರೆ ಮತ್ತೆ ಅದರಲ್ಲಿ ಬೆಳೆ ಬರ್ತದೆ. ಮಕ್ಕಳು ನೋಡಿದವರು ಕೇಳ್ತಾರೆ, ಅಲ್ಲ 10 ಸೇರು ಭತ್ತ ವೇಸ್ಟ್ ಆಗ್ತಾ ಉಂಟಲ್ವ, ಭತ್ತ ಗದ್ದೆಗೆ ಹಾಕಿದ್ದು? ನಮ್ಗೆ ಗೊತ್ತುಂಟು ಅದು ವೇಸ್ಟ್ ಅಲ್ಲ. 10 ಸೇರು ಭತ್ತ ಗದ್ದೆಗೆ ಹಾಕಿದರೆ ನಾಳೆ ಅದು 10 ಪಟ್ಟು ಹೆಚ್ಚಾಗಿ 100 ಸೇರಾಗಿ ನಮಗೆ ಸಿಗ್ತದೆ. ಅಂದರೆ 100 ಸೇರು ಭತ್ತವನ್ನು ಪಡ್ಕೊಳ್ಬೇಕು ಅಂದರೆ 10 ಸೇರು ಭತ್ತವನ್ನು ಗದ್ದೆಗೆ ಹಾಕಲೇಬೇಕು. ಹಾಗೆ ಯಜ್ಞ ಅಂತ ಹೇಳಿದರು. ನಮಗೆ 10 ಪಟ್ಟು ಗುಣವನ್ನು ಪಡ್ಕೊಳ್ಬೇಕು ಅಂದರೆ ಈ ಆಹುತಿ ಕೊಡುವಂಥದ್ದು ಅನಿವಾರ್ಯ ಆಗ್ತದೆ. ಇಲ್ಲಿ ಹಾಕಿದ ಆಹುತಿ ನಾವು ಮಾಡಿದಂತಹ ಹೋಮ ಮತ್ತೆ ತಿರುಗಿ 10 ಪಟ್ಟಾಗಿ ನಮ್ಮ ಬದುಕಿಗೆ ಬಂದು ಸೇರ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಈ ವೈದಿಕವಾಗಿ ಮಾಡುವ ಎಲ್ಲ ಕರ್ಮಾಂಗಗಳಿಗೂ ಅತಿಶಯವಾದ ಒಂದು ಫಲವನ್ನು ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಈ ಎಲ್ಲ ಕರ್ಮಾಂಗಗಳ ಹೋಮಾಂಗಗಳ ಪ್ರಧಾನ ದೇವತೆ ಯಾರು ಕೇಳಿದರೆ ಸೂರ್ಯ ದೇವತೆ. ಸೂರ್ಯನೇ ಇರುವಂಥದ್ದು. ಆ ಸೂರ್ಯನನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ಸೂರ್ಯನನ್ನು ನೆನೆಸ್ತಾ ಸೂರ್ಯನನ್ನು ಪ್ರಾರ್ಥಿಸ್ತಾ ಸೂರ್ಯನಿರುವಾಗಲೇ ಹೋಮ ಮಾಡುವಂಥದ್ದು ಮಾಡಬೇಕಾದ್ದು ನಮ್ಮ ಪ್ರಾಚೀನವಾದ ವೈದಿಕ ಸಂಪ್ರದಾಯ. ಅಂತಹ ಒಂದು ಹೋಮದ ಮೂಲಭೂತವಾದ ವ್ಯವಸ್ಥೆ ಹೇಳಿದರೆ ಅಗ್ನಿಹೋತ್ರ ಅನ್ನುವುದು. ಇಲ್ಲಿ ಅಗಸ್ತ್ಯರು ರಾಮಚಂದ್ರನ ಮುಂದೆ ಹೇಳ್ತಾ ಇದ್ದಾರೆ, ಏಷಃ ಚೈವಾಗ್ನಿಹೋತ್ರಂಚ ಫಲಂಚೈವಾಗ್ನಿಹೋತ್ರಿಣ. ಆ ಮಾಡುವಂತಹ ಅಗ್ನಿಹೋತ್ರ, ಅದರಿಂದ ಸಿಕ್ಕುವಂತಹ ದೊಡ್ಡ ಫಲಗಳು, ಇದನ್ನೆಲ್ಲ ನಮ್ಮ ಪಾಲಿಗೆ ತಂದುಕೊಡುವಂತಹ ದೊಡ್ಡ ಶಕ್ತಿ ಆದಿತ್ಯ ಹೃದಯ ಪ್ರತಿಪಾದ್ಯನಾದ ಭಗವಂತ ಅಂತ ರಾಮಚಂದ್ರನ ಮುಂದೆ ಅಗಸ್ತ್ಯರು ಈ ಉದ್ದವಾದಂತಹ ಆದಿತ್ಯ ಹೃದಯ ಸ್ತೋತ್ರವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಹೀಗೆ ಈ ಆದಿತ್ಯ ಹೃದಯ ಸ್ತೋತ್ರ ಎಲ್ಲ ಮಾಡಿದಾಗ ಅವರು ಅದರ ಕೊನೆಯ ಭಾಗದಲ್ಲಿ ಹೇಳ್ತಾರೆ, ಇದನ್ನು ತ್ರಿಗುಣಿತಂ 3 ಬಾರಿ ಪಠನ ಮಾಡಿದಾಗ ನಮ್ಮ ಮನಸ್ಸಿನ ಕಾಮನೆಗಳು ಸಿದ್ಧಿಸ್ತದೆ ಅಂತ ರಾಮಚಂದ್ರ ಹಾಗೆ ಮಾಡಿದಂತೆ. ಅಗಸ್ತ್ಯರು ಕೊಟ್ಟದ್ದು ಇವರು ಏನು ಹೇಳ್ತಾರೆ ಅಂತ ಅದನ್ನು ತಿರಸ್ಕಾರ ಮಾಡದೆ ತಾನು ಮಾನಸಿಕವಾಗಿ ಆ ಎಲ್ಲ ಅವರು ಹೇಳಿದ ಉಪದೇಶ ಕೊಟ್ಟಂತಹ ಆ ಮಂತ್ರ ಭಾಗಗಳನ್ನು ತ್ರಿಗುಣಿತವಾಗಿ ಜಪ ಮಾಡಿ ಅನುಸಂಧಾನ ಮಾಡಿಕೊಂಡ ಅಂತ ನಮಗೆ ರಾಮಾಯಣ ಹೇಳ್ತದೆ. ಹೀಗೆ ಇದೆಲ್ಲ ಪ್ರಾಪ್ತವಾದ ನಂತರದಲ್ಲಿ ರಾಮರಾವಣರ ಕೊನೆಯ ಭಾಗದ ಯುದ್ಧ ಪ್ರಾರಂಭ ಆಗ್ತದೆ. ಆ ಯುದ್ಧ ಪ್ರಾರಂಭ ಆಗುವಾಗಲೇ ರಾವಣನಿಗೆ ಅನೇಕ ಅಪಶಕುನಗಳು ತೋರಲಿಕ್ಕೆ ಶುರುವಾಗಿ ಆಗಿದೆ. ಒಬ್ಬ ವ್ಯಕ್ತಿಗೆ ಈ ಶಕುನ ಅನ್ನುವಂಥದ್ದು ಒಂದು ವಿಶಿಷ್ಟವಾದ ವಿಷಯ. ಶಕುನ ಫಲಾನಾಮಪಿ ಭೂತ ಅನಾಗತ ವರ್ತಮಾನತ್ವಂ ತತ್ಸಂಭವ ದಿಗ್ವಶತೋ ಜ್ಞೇಯಂ ಶಾಸ್ತ್ರಾಂತರೋಕ್ತಂ ಏತದಪಿ ಅಂತಾರೆ ಜ್ಯೋತಿಷಾಸ್ತ್ರದಲ್ಲಿ. ಜ್ಯೋತಿಷಾಸ್ತ್ರದಲ್ಲಿ ಈ ಶಕುನಗಳಿಗೆ ತುಂಬ ಮಹತ್ವ ಉಂಟು. ಎಷ್ಟೋ ಬಾರಿ ಒಂದು ಗ್ರಹಸ್ಥಿತಿಯನ್ನು ನೋಡಿ ಯಾವುದೋ ಒಂದು ಫಲವನ್ನು ನಿರ್ಣಯ ಮಾಡಲಿಕ್ಕೆ ಸಂದೇಹ ಗೊಂದಲ ಆದಾಗ ಶಕುನಗಳ ಮೂಲಕವಾಗಿ ತುಂಬ ಸ್ಪಷ್ಟವಾಗಿ ಭಗವಂತ ನಮಗೆ ದಾರಿ ತೋರಿಸಿಕೊಡುವಂಥದ್ದು ಅನುಭವದಲ್ಲಿ ಇರ್ತದೆ. ಅದು ಕೆಲವೊಮ್ಮೆ ಒಳ್ಳೆಯ ಶಕುನಗಳೂ ಇರ್ತದೆ, ಕೆಲವೊಮ್ಮೆ ಕೆಟ್ಟ ಶಕುನಗಳೂ ಇರ್ತದೆ. ಅದನ್ನು ಯಾವ ರೀತಿಯಲ್ಲಿ ನಾವು ಸ್ವೀಕರಿಸಿ ಅರ್ಥೈಸಿಕೊಳ್ತೇವೆ ಅನ್ನುವುದರ ಮೇಲೆ ನಮ್ಮ ಸಾಮರ್ಥ್ಯ ಇರ್ತದೆ. ರಾಮಾಯಣ ಹೇಳುತ್ತದೆ, ಯುದ್ಧಕ್ಕೆ ಹೊರಟ ರಾವಣನಿಗೆ ಎಲ್ಲ ಅಪಶಕುನಗಳು, ಇತ್ಲಾ ಬದಿಯಲ್ಲಿ ಹೊರಟಂತಹ ರಾಮನಿಗೆ ಎಲ್ಲ ಶುಭ ಶಕುನಗಳು. ಹೀಗೆ ಒಂದು ಬದಿಯಲ್ಲಿ ಅಪಶಕುನಗಳನ್ನು ಹೊತ್ತ ರಾವಣ, ಒಂದು ಬದಿಯಲ್ಲಿ ಶುಭ ಶಕುನಗಳಿಂದ ಪ್ರೇರಿತನಾದ ರಾಮ, ಇವರಿಬ್ಬರೂ ಕೂಡ ಯುದ್ಧಕ್ಕೆ ಹೊರಟ್ರೆ ವಾಲ್ಮೀಕಿಗಳು ಹೇಳ್ತಾರೆ, ಇಬ್ಬರ ಮನಸ್ಸಿನಲ್ಲಿದ್ದ ವಿಚಾರ ಏನು? ರಾಮನ ಮನಸ್ಸಿನಲ್ಲಿ ಆದಷ್ಟು ಬೇಗ ಯುದ್ಧವನ್ನು ಜಯಿಸಿ
ಸೀತೆಯನ್ನು ಪಡ್ಕೊಳ್ಬೇಕು ಅನ್ನುವ ವಿಚಾರ ರಾಮನ ಮನಸ್ಸಿನಲ್ಲಿದ್ದರೆ ಸಾಯದೆ ಬದುಕಿದ್ರೆ ಸಾಕು ಅಂತ ರಾವಣನ ಮನಸ್ಸಿನಲ್ಲಿತ್ತಂತೆ. ಜೇತವ್ಯಮಿತಿ ಕಾಕುತ್ಸ್ಥಃ ಮರ್ತವ್ಯಮಿತಿ ರಾವಣ. ಜೇತವ್ಯಂ, ಹೇಗಾದರೂ ಮಾಡಿ ಯುದ್ಧವನ್ನು ಮುಗಿಸಿ ಜಯಶಾಲಿಯಾಗಿ ಸೀತೆಯನ್ನು ಪಡ್ಕೊಳ್ಬೇಕು, ಸಾಯದಿದ್ದರೆ ಸಾಕು ಅನ್ನುವ ಭಾವನೆಯಲ್ಲಿ ಧೃತವು ಸ್ವವೀರ್ಯ ಸರ್ವಸ್ವಂ ಯುದ್ಧೇ ಅದರ್ಶಯತಾಂ ತದಾ, ತಮ್ಮ ಎಲ್ಲ ಪರಾಕ್ರಮವನ್ನು ಹಾಕಿ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದರೆ ವಾಲ್ಮೀಕಿಗಳು ಹೇಳ್ತಾರೆ, ನೀವು ಎಣಿಸಿಕೊಂಡ ರೀತಿಯ ಯುದ್ಧ ಅಲ್ಲ, ನಿರಂತರ ಸಾಗಿತಂತೆ. ನಿರಂತರ ಸಾಗಿತು ಅಂದರೆ ನೈವ ರಾತ್ರಿಂ ನ ದಿವಸಂ ನ ಮುಹೂರ್ತಂ ನ ಚ ಕ್ಷಣಂ. ಒಂದು ದಿವಸ ಅಲ್ಲ, ಒಂದು ಹಗಲಲ್ಲ, ಒಂದು ರಾತ್ರಿಯಲ್ಲ, ಒಂದು ಮುಹೂರ್ತವೂ ಅಲ್ಲ, ಒಂದು ಕ್ಷಣವೂ ಎಡೆಬಿಡದೆ ರಾಮರಾವಣರ ಮಧ್ಯದಲ್ಲಿ ಯುದ್ಧ ಸಾಗ್ತದೆ. ರಾಮರಾವಣಯೋ ಯುದ್ಧಂ ವಿರಾಮ ಉಪಗಚ್ಚತಿ. ಅದಕ್ಕೆ ಮುಗಿತಾನೇ ಇಲ್ಲ, ನಿರಂತರ ಸಾಗ್ತಾ ಉಂಟು. ಇದೆಲ್ಲ ಆಗ್ತಾ ಬಂದಾಗ ನಿಧಾನಕ್ಕೆ ರಾವಣನ ಶಕ್ತಿ ಹೊತ್ತಿಗೂ ಕಡಿಮೆಯಾಗ್ತಾ ಉಂಟು. ರಾಮನ ಶಕ್ತಿ, ರಾಮನ ಮುಖದ ತೇಜಸ್ಸು, ಕಾಂತಿ ಇನ್ನಷ್ಟು ಹೆಚ್ಚಾಗ್ತಾ ಉಂಟು. ಕೊನೆಯ ಕ್ಷಣದಲ್ಲಿ ರಾಮ ನಿರ್ಧಾರ ಮಾಡ್ತಾನೆ, ಆ ರಾವಣನ ಒಳಗಿರುವ ತನ್ನ ದ್ವಾರಪಾಲಕನಾದ ಜಯವಿಜಯರಲ್ಲಿ ಒಬ್ಬನಿಗೆ ಸಾಕು, ಇನ್ನು ಮೋಕ್ಷವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ತನ್ನ ಬತ್ತಳಿಕೆಯಲ್ಲಿದ್ದ ಅಪೂರ್ವವಾದ ಒಂದು ಬಾಣವನ್ನು ತೆಗೆದು ಅನುಸಂಧಾನ ಮಾಡಿ ಪ್ರಯೋಗ ಮಾಡ್ತಾನಂತೆ. ರಾಮನ ಬಾಣದ ಮಹತ್ವ ಏನು ಅಂತ ನಮಗೆ ಇಲ್ಲಿ ಮತ್ತೆ ವಾಲ್ಮೀಕಿಗಳು ಹೇಳ್ತಾರೆ. ಆ ರಾಮ ಪ್ರಯೋಗ ಮಾಡಿದರೆ ಸವಿಸೃಷ್ಟ ಮಹಾವೇಗ ಶರೀರಾಂತಕರ ಪರಃ ಬಿಭೇದ ಹೃದಯಂ ತಸ್ಯ ರಾವಣಸ್ಯ ದುರಾತ್ಮನಃ ರುಧಿರಾಕ್ತಃ ಸವೇಗೇನ ಶರೀರಾಂತಕರ ಪರಃ ರಾವಣಸ್ಯ ಹರನ್ ಪ್ರಾಣಾನ್ ವಿವೇಶ ಧರಣೀತಲಂ. ಅಂದರೆ ನಮ್ಮಲ್ಲಿ ಶಬ್ದ ಇವತ್ತು ಬಳಕೆಯಲ್ಲಿ ಉಂಟು ನೋಡಿ. ಏನಾದರೂ ಆರೋಗ್ಯ ಸರಿ ಇಲ್ಲದಾಗ ಒಂದು ವೈದ್ಯರ ಔಷಧ ಕೊಟ್ಟರೆ ಎಂಥ ಔಷಧ, ರಾಮಬಾಣ ಅಂತ ಹೇಳ್ತೇವೆ. ಇವತ್ತು ನಮ್ಮಲ್ಲಿ ಆ ಶಬ್ದ ಬಳಕೆ ಉಂಟು. ರಾಮಬಾಣ ಅಂತ ಹೇಳಿದರೆ ಹಾಗೆ, ಅದು ಪ್ರಯೋಗ ಮಾಡಿದರೆ ತನ್ನ ಕೆಲಸವನ್ನು ಮಾಡಿಯೇ ಹಿಂದಿರುಗುವುದು. ಆ ರೀತಿ ರಾಮಬಾಣವನ್ನು ಪ್ರಯೋಗ ಮಾಡ್ತಾನೆ. ಅದು ನೇರವಾಗಿ ಬಂದು ಬಿಭೇದ ಹೃದಯಂ ತಸ್ಯ ರಾವಣಸ್ಯ ದುರಾತ್ಮನಃ, ನೇರವಾಗಿ ಎದೆಗೆ ಕಚ್ಚಿಕೊಳ್ಳುತ್ತದಂತೆ. ಯಾವಾಗ ಕಚ್ಚಿಕೊಳ್ಳುತ್ತದೆ ಆ ಬಾಣದ ಆಘಾತ ಮತ್ತು ತೀವ್ರತೆಗೆ ಆ ಯುದ್ಧ ಮಾಡ್ತಾ ಇದ್ದ ರಾವಣ ನೇರ ನೆಲದಲ್ಲಿ ಧರಾಶಾಯಿಯಾಗಿ ಬಿಡ್ತಾನೆ. ಇಷ್ಟಕ್ಕೆ ಮುಗಿಯುವುದಿಲ್ಲ. ಇದು ಎಲ್ಲ ಯುದ್ಧದಲ್ಲಿ ಆಗುವಂತಹ ಸಾಮಾನ್ಯ ಕಥೆ. ವಾಲ್ಮೀಕಿಗಳು ಹೇಳ್ತಾರೆ, ಇದು ಅಷ್ಟಾದ ನಂತರದಲ್ಲಿ ರುಧಿರಾಕ್ತಃ, ಎಲ್ಲ ಬಾಣ ಯಾವುದನ್ನು ಪ್ರಯೋಗ ಮಾಡಿದ್ದಾನೆ ರಾವಣನ ಶರೀರದ ರಕ್ತ ಸಿಕ್ತವಾಗಿ ಆ ಬಾಣ ಕೆಂಪು ಬಣ್ಣಕ್ಕೆ ತಿರುಗಿದೆ. ರಾವಣಸ್ಯ ಹರನ್ ಪ್ರಾಣಾನ್ ವಿವೇಶ ಧರಣೀತಲಂ, ನೆಲಕ್ಕೆ ಬೀಳುತ್ತದೆ. ತಕ್ಷಣದಲ್ಲಿ ಸಶರಹ ರಾವಣಂ ಹತ್ವ ರುಧಿರಾರ್ದ್ರೀಕೃತ ಛವಿಹಿ ಕೃತಕರ್ಮ ನಿಭೃತವತ್ ಸತೂಣೀಂ ಪುನರಾವಿಶತ್. ರಾವಣನನ್ನು ಕೊಂದು ಆ ಬಾಣದ ಎಲ್ಲ ಭಾಗಕ್ಕೂ ಅವನ ರಕ್ತ ಕೆಂಪಾಗಿ ಅಂಟಿಕೊಂಡಿದೆ. ಆ ಬಾಣ ಮತ್ತೆ ನೇರವಾಗಿ ಬಂದು ರಾಮನ ಹತ್ರ ನಿಲ್ತದಂತೆ. ಮತ್ತೆ ರಾಮನ ಬತ್ತಳಿಕೆಯಲ್ಲಿ ಆ ಬಾಣ ಸೇರಿಕೊಳ್ಳುತ್ತದೆ. ಇದು ರಾಮಬಾಣದ ವಿಶೇಷ. ಬೇರೆಯವರು ಪ್ರಯೋಗ ಮಾಡಿದಾಗ ಪ್ರಯೋಗಿಸಿದ್ದಾಯಿತು, ಶತ್ರುವನ್ನು ಕೊಂದದ್ದಾಯಿತು, ಬಾಣದ ಕೆಲಸ ಮುಗಿಯಿತು. ರಾಮಬಾಣ ಹೇಳಿದರೆ ಹಾಗಲ್ಲ. ವಾಲ್ಮೀಕಿಗಳು ಹೇಳ್ತಾರೆ, ನಿಭೃತವತ್ತು, ಒಬ್ಬ ವಿಧೇಯನಾದ ಸೇವಕ ಹೇಳಿದ ಕೆಲಸವನ್ನೆಲ್ಲ ಮಾಡಿ ಮತ್ತೆ ತನ್ನ ದಣಿಯ ಹತ್ರ ಬಂದು ನಿಲ್ಲುವ ಹಾಗೆ ಈ ಪ್ರಯೋಗಿಸಿದ ಬಾಣ ಅದನ್ನೆಲ್ಲವನ್ನು ಕೆಲಸ ಮಾಡಿ ರಾಮನ ಹತ್ರ ಬಂದು ನಿಲ್ತದೆ. ರಾಮ ಅದನ್ನು ಪರಿಗ್ರಹಿಸ್ತಾರೆ ಅಂತ ಹೇಳ್ತಾರೆ. ಹೀಗೆ ಒಂದು ದೊಡ್ಡದಾದಂತಹ ಕಳಂಕ ಈ ಭೂಮಿಗೆ ಅಂಟಿದ್ದಂಥದ್ದು ರಾವಣನ ರೂಪದಲ್ಲಿದ್ದದ್ದನ್ನು ರಾಮಚಂದ್ರ ಪರಿಹಾರ ಮಾಡಿ ಲೋಕಕಂಟಕನನ್ನು ದೂರ ಮಾಡ್ತಾನೆ. ಎಷ್ಟು ಸಮಯ ರಾವಣ ಬದುಕಿದ್ದ ಮುಂದೆಯೂ ಹೇಳ್ತಾರೆ, ಈ ಹಿಂದೆಯೂ ಹೇಳಿದರು. ಯಾವ ಯಾವ ಹೆಂಗಸರ ಗೌರವಕ್ಕೆ, ಸನ್ಮಾನಕ್ಕೆ, ಅವರ ವಯಸ್ಸಿಗೆ ಯಾವುದಕ್ಕೂ ಬೆಲೆ ಕೊಡದೆ
ದೇವತೆಗಳು, ಗಂಧರ್ವರು, ಯಕ್ಷರು, ಮನುಷ್ಯರು, ರಾಕ್ಷಸರು, ಹೀಗೆ ಯಾರೂ ಅಂತ ಇಲ್ಲ, ಯಾವ ವಯಸ್ಸು ಅಂತ ಇಲ್ಲ, ತನಗೆ ಬೇಕು ಅಂತ ಕಂಡದ್ದನ್ನು ನಿರ್ದಾಕ್ಷಿಣ್ಯವಾಗಿ ಎಳೆದು ತಂದು ಅನುಭವಿಸುವಂತಹ ಒಂದು ಕೆಟ್ಟ ಕಾಮುಕ ಪ್ರವೃತ್ತಿ ಅದು ರಾವಣನಲ್ಲಿದ್ದದ್ದು. ಆ ಭಗವಂತ ಅಂತಹ ಒಂದು ದೊಡ್ಡ ಕೃತ್ಯಕ್ಕೆ ರಾವಣನ ಸಂಹಾರದ ಮೂಲಕ ಮುಕ್ತಾಯವನ್ನು ಹಾಡುತ್ತಾನೆ. ರಾವಣ ಭೂಮಿಯಲ್ಲಿ ಸತ್ತು ಬೀಳ್ತಾನೆ. ಸತ್ತು ಬಿದ್ದರೆ ಅಷ್ಟು ಹೊತ್ತಿನವರೆಗೆ ರಾವಣನ ಎಲ್ಲ ಪಾರ್ಷದರು, ಪರಿವಾರದ ಸೈನಿಕರು, ವೀರಾವೇಶದಿಂದ ಹೋರಾಡ್ತಾ ಇದ್ದವರು ಯಾವಾಗ ತಮ್ಮ ದೊರೆ ಸ್ಥಾನವನ್ನು ಕಳ್ಕೊಂಡು ಪ್ರಾಣ ಬಿಡ್ತಾನೆ, ತಂದೃಷ್ಟ್ವಾ ಪತಿತಂ ಭೂಮೋ, ಭೂಮಿಯಲ್ಲಿ ಬಿದ್ದಂತಹ ರಾವಣನನ್ನು ನೋಡಿ ಹತಶೇಷಾಹ ನಿಶಾಚರಾಹ ಹತನಾಥಾಹ ಭಯತ್ರಸ್ತಾಹ ಸರ್ವತಃ ಸಂಪ್ರದುದ್ರುವು. ಒಟ್ಟಿಗಿದ್ದ ಎಲ್ಲ ಸೈನಿಕರು ಚೆಲ್ಲಾಪಿಲ್ಲಿಯಾಗಿ ಯುದ್ಧರಂಗದಿಂದ ಓಡಿ ಹೋಗ್ತಾರಂತೆ. ಕ್ಷಣ ಮಾತ್ರದಲ್ಲಿ ಯುದ್ಧರಂಗ ಖಾಲಿ. ಅಷ್ಟರವರೆಗೆ ಹೋರಾಡ್ತಾ ಇದ್ದಂತಹ ಎಲ್ಲ ಸೈನಿಕರು ಎಲ್ಲಿ ಹೋಗ್ತಾರೆ ಅಂತ ಇಲ್ಲ. ರಾವಣನ ದೊಡ್ಡ ಶರೀರ ಭೂಮಿಯಲ್ಲಿ ಬಿದ್ದಿದೆ. ಬಿದ್ದರೆ ವಿಭೀಷಣ ಬರ್ತಾನೆ. ರಾಮ, ಲಕ್ಷ್ಮಣ, ಆಂಜನೇಯ, ಜಾಂಬವಂತ ಎಲ್ಲ ಕೂಡ ಆ ರಾವಣನ ಶರೀರದ ಮುಂದೆ ನಿಂತುಕೊಳ್ತಾರೆ. ನಿಂತುಕೊಂಡ್ರೆ ಯಾವ ಅಣ್ಣನಿಗೆ ವಿರುದ್ಧವಾಗಿ ನಿಂತು ರಾಮನ ಪಕ್ಷವನ್ನು ಸೇರಿ ಈ ಯುದ್ಧದಲ್ಲಿ ರಾಮನಿಗೆ ಸಹಾಯ ಮಾಡಿದ್ದ ವಿಭೀಷಣ ಈಗ ಅಳ್ತಾ ಇದ್ದಾನಂತೆ. ಅಣ್ಣನ ಶರೀರವನ್ನು ನೋಡಿ ಅಳ್ತಾ ಇದ್ದಾನೆ. ರಾಮ ವಿಭೀಷಣನನ್ನು ಸಮಾಧಾನ ಮಾಡ್ತಾನೆ. ನೈಕಾಂತ ವಿಜಯೋ ಯುದ್ಧೇ ದೃಷ್ಟಪೂರ್ವಂ ಕದಾಚನ. ವಿಭೀಷಣ, ಯುದ್ಧ ಹೇಳಿದರೆ ಯಾವತ್ತೂ ಕೂಡ ಒಬ್ಬ ಸೋಲಬೇಕು, ಒಬ್ಬ ಗೆಲ್ಲಲೇಬೇಕು. ಒಬ್ಬನಿಗೇ ಜಯ, ಒಬ್ಬನಿಗೇ ಸೋಲು ಇಲ್ಲ. ಯುದ್ಧದ ನಿರ್ಣಯವನ್ನು ಯಾರಿಗೂ ಹೇಳಲಿಕ್ಕಾಗುವುದಿಲ್ಲ. ಪರೈರ್ವ ಹನ್ಯತೆ ವೀರ ಪರಾನ್ವ ಹಂತಿ ಸಂಯುಗೆ. ಒಂದೋ ಎದುರಾಳಿ ನಮ್ಮನ್ನು ಕೊಲ್ತಾನೆ, ಇಲ್ಲ ನಾವು ಎದುರಾಳಿಯನ್ನು ಕೊಲ್ತೇವೆ. ಯುದ್ಧದ ಭವಿಷ್ಯವನ್ನು ಹೀಗೆ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಣ್ಣ ಸತ್ತ ಅನ್ನುವ ಬೇಸರ ಮಾಡಿಕೊಳ್ಳಬೇಡ. ಅವ ಮಾಡಿದ ಕೆಲಸಕ್ಕೆ ಯಾವ ಶಾಸ್ತಿ ಅವನಿಗೆ ಆಗಬೇಕಿತ್ತು ಅದು ಆಗಿ ಆಯಿತು, ದುಃಖಿಸಬೇಡ ಅಂತ ಹೇಳ್ತಾನೆ. ಇದು ಎಲ್ಲರೂ ಹೇಳುವ ಮಾತು. ರಾಮಚಂದ್ರ ಆ ಮಾತನ್ನೂ ದಾಟಿ ಮುಂದೆ ಹೋಗಿ ಮತ್ತೆ ಒಂದು ಮಾತು ಹೇಳ್ತಾನೆ. ಮರಣಾಂತಾನಿ ವೈರಾಣಿ ನಿರ್ವೃತ್ತಂ ನಃ ಪ್ರಯೋಜನಂ ಕ್ರಿಯತಾಮಸ್ಯ ಸಂಸ್ಕಾರ ಮಮಾಪ್ಯೇಷ ಯಥಾತವ. ಇದು ರಾಮಚಂದ್ರನ ಮಾತು. ಮತ್ತು ಎಲ್ಲಿಯೂ ನಮಗೆ ಸಿಕ್ಕುವುದಿಲ್ಲ. ನಾವು ಹೇಳ್ತೇವಲ್ವ, ಅಗಣಿತ ಗುಣಗಣ ಮಂಡಿತ ರಾಮ ಅಂತ ನಾವು ಹೇಳ್ತೇವೆ ನೋಡಿ, ಅದಕ್ಕೆ ಸಾಕ್ಷಿ ರೂಪದಲ್ಲಿರುವ ಮಾತಿದು. ಹೇಳ್ತಾನೆ ವಿಭೀಷಣ, ಮರಣಾಂತಾನಿ ವೈರಾಣಿ. ನಮಗೆ ಹೆಂಗಸರ ವಿಷಯದಲ್ಲಿ ಕೆಟ್ಟದ್ದಾಗಿ ನಡೆದುಕೊಂಡ ವ್ಯಕ್ತಿಗೆ ಶಿಕ್ಷೆ ಕೊಡಬೇಕಿತ್ತು, ಅದು ಕೊಟ್ಟಾಯಿತು, ಅವ ಸತ್ತಾಯಿತು. ಇನ್ನು ಅವನ ಹತ್ರ ವಿರೋಧ ಇಲ್ಲ. ನಮಗೇನು ಶಿಕ್ಷೆ ಕೊಡಬೇಕಿತ್ತು ನಾವು ಕೊಟ್ಟು ಮುಗಿಸಿ ಆಯಿತು. ಇನ್ನು ರಾವಣನ ವಿಷಯದಲ್ಲಿ ನನಗೆ ಯಾವುದೇ ಕೆಟ್ಟ ಭಾವನೆ, ದ್ವೇಷ, ಕೋಪ ನನ್ನ ಮನಸ್ಸಿನಲ್ಲಿಲ್ಲ. ನಾನು ಹೇಳ್ತೇನೆ ವಿಭೀಷಣ, ಈಗ ನಿನ್ನ ಪಾಲಿಗೆ ಹೇಗೆ ರಾವಣ ಅಣ್ಣನೋ ನನ್ನ ಪಾಲಿಗೂ ಹಾಗೆ ಅಣ್ಣ ಅಂತ ವಿಭೀಷಣನ ಜೊತೆಯಲ್ಲಿ ದುಃಖಿಸ್ತಾನಂತೆ ರಾಮಚಂದ್ರ. ಇದೇ ಪ್ರಸಂಗವನ್ನು ನಾವು ಹಿಂದೆ ನೋಡಿದ್ದು ವಾಲಿವಧೆಯಲ್ಲಿ. ಸುಗ್ರೀವನಿಗೆ ವಾಲಿಗೆ ಇಬ್ಬರಿಗೂ ಜಗಳ ಆದಾಗ ರಾಮ ಸುಗ್ರೀವನ ಪಕ್ಷದಲ್ಲಿ ನಿಂತು ವಾಲಿಗೆ ಬಾಣ ಬಿಟ್ಟು ಕೊಲ್ತಾನೆ ನೋಡಿ. ಆ ವಾಲಿ ಬಾಣದಿಂದ ಸತ್ತು ಬಿದ್ದಾಗ ಯಾವಾಗ ಸುಗ್ರೀವ ದುಃಖಿಸ್ತಾನೆ, ಆ ಸುಗ್ರೀವನ ಜೊತೆಯಲ್ಲಿ ರಾಮನೂ ದುಃಖಿಸ್ತಾನೆ. ಅವನಿಗೆ ಬೇಕಾದ ಸಂಸ್ಕಾರಗಳನ್ನು ಮಾಡಲಿಕ್ಕೆ ನಾನೂ ಸಹಾಯ ಮಾಡ್ತೇನೆ. ವಾಲಿ ನಿನಗೆ ಮಾತ್ರ ಅಣ್ಣಲ್ಲ, ನನ್ನ ಪಾಲಿಗೂ ಅಣ್ಣ ಅಂತ ವಾಲಿಯ ಮರಣದಲ್ಲಿ ಸುಗ್ರೀವನ ಜೊತೆಗೆ ನಿಂತು ದುಃಖಿಸಿದ ಹಾಗೆ ರಾವಣ ಸತ್ತಾಗ ವಿಭೀಷಣನ ಜೊತೆಗೆ ನಿಂತು ತನ್ನ ಮನಸ್ಸನ್ನು ಆರ್ದ್ರವನ್ನಾಗಿ ಮಾಡಿಕೊಂಡು ವಿಭೀಷಣನಿಗೆ ಸಮಾಧಾನ ಹೇಳ್ತಾನೆ ಅನ್ನುವಂಥದ್ದು ರಾಮಚಂದ್ರನ ವ್ಯಕ್ತಿತ್ವದಲ್ಲಿ ಸಿಕ್ಕುವಂತಹ ಮಾತ್ರ ಗುಣ. ಎರಡು ರೂಪಗಳು, ಒಂದು ಕೃಷ್ಣಾವತಾರ, ಇನ್ನೊಂದು ರಾಮಾವತಾರ.
ರಾಮಾವತಾರದಲ್ಲಿ ಭಗವಂತ ತೋರಿಸಿದ ದಯೆ, ಅನುಕಂಪೆ, ಪ್ರೀತಿ ಇದೆಲ್ಲವೂ ಅನ್ಯಾದೃಶ. ಒಬ್ಬ ಮನುಷ್ಯನ ಬದುಕಿನಲ್ಲಿ ಏನೇನೆಲ್ಲ ಅಳವಡಿಸಿಕೊಳ್ಳಿಕ್ಕೆ ಬೇಕು ಗುಣಗಳು, ಅದೆಲ್ಲವನ್ನು ಭಗವಂತ ಬೇಕಾದಷ್ಟು ತೋರಿಸಿದ. ಕೃಷ್ಣಾವತಾರದಲ್ಲಾಗುವಾಗ ನಾವು ಅವನ ಎಲ್ಲ ಬೇರೆ ಗುಣಗಳು, ಅಂದರೆ ಸಮಾಜದಲ್ಲಿ ಹೇಗೆ ಬದುಕಿದ್ರೆ ಅದಕ್ಕೊಂದು ಬೆಲೆ ಬರ್ತದೆ, ಆ ವ್ಯಕ್ತಿತ್ವವನ್ನು ತೋರಿಸಿದ್ದು ಕೃಷ್ಣಾವತಾರ. ಇಷ್ಟೆಲ್ಲ ರಾವಣನನ್ನು ಕೊಂದು ಇಷ್ಟೆಲ್ಲ ದುಃಖಪಟ್ಟರೆ ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ. ಅರ್ಜುನನಿಗೆ ಮತ್ತು ಕರ್ಣನಿಗೆ ಯುದ್ಧ ಆಗ್ತಾ ಇರ್ತದೆ. ಕರ್ಣ ಯುದ್ಧ ಮಾಡ್ತಾ ಮಾಡ್ತಾ ತನ್ನ ರಥದ ಚಕ್ರ ನೆಲದಲ್ಲಿ ಸಿಕ್ಕಿಬಿದ್ದು ಯುದ್ಧ ಮಾಡಲಿಕ್ಕೆ ಅಸಹಾಯಕನಾಗ್ತಾನೆ. ಆಗ ರಥದಿಂದ ಇಳಿದು ಬಂದು ಆ ಚಕ್ರವನ್ನು ಎತ್ತಲಿಕ್ಕೆ ಹೊರಡ್ತಾನೆ. ಕೃಷ್ಣ ಮತ್ತು ಅರ್ಜುನರು ದೂರದಲ್ಲಿ ನೋಡ್ತಾ ಇದ್ದಾರೆ. ಆಗ ಕೃಷ್ಣ ಅರ್ಜುನನ ಹತ್ರ ಹೇಳ್ತಾನೆ, ಅರ್ಜುನ, ಕರ್ಣ ರಥದಿಂದ ಇಳಿದಿದ್ದಾನೆ, ಬಾಣ ಬಿಟ್ಟು ಕೊಲ್ಲು ಅಂತ. ಅರ್ಜುನನ ಹತ್ರ ಮಾತ್ರ ಹೇಳುವುದಲ್ಲ, ಕರ್ಣನಿಗೂ ಕೇಳುವ ಹಾಗೆ ಗಟ್ಟಿಯಲ್ಲಿ ಹೇಳ್ತಾನೆ ಕೃಷ್ಣ. ಕರ್ಣ ಆ ರಥದ ಚಕ್ರವನ್ನು ಎತ್ತಲಿಕ್ಕೆ ಹೊರಟವ ಅಲ್ಲಿಂದ ಗಟ್ಟಿ ಮಾತಾಡ್ತಾನೆ ಕೃಷ್ಣನ ಹತ್ರ. ಕೃಷ್ಣ, ಏನು ಹೇಳ್ತಾ ಇದ್ದೀನಿ? ನಾನೀಗ ನಿರಾಯುಧನಾಗಿದ್ದೇನೆ, ರಥದಲ್ಲಿ ಇಲ್ಲ, ಕೈಯಲ್ಲಿ ಯಾವುದೇ ಆಯುಧ, ಬಿಲ್ಲು, ಬಾಣ ಇಲ್ಲ, ನನ್ನ ರಥ ಕೆಸರಿನಲ್ಲಿ ಸೇರಿ ಹೋಗಿದೆ. ಅದನ್ನು ಎತ್ತಲಿಕ್ಕೋಸ್ಕರ ನಾನು ಕೆಳಗಿಳಿದ್ರೆ ಬಾಣ ಬಿಟ್ಟು ಕೊಲ್ಲು ಅಂತ ನೀನು ಹೇಳ್ತಾ ಇದ್ದೀಯಲ್ವ, ಯಾವ ನ್ಯಾಯ, ಯಾವ ಧರ್ಮ ನಿನ್ನದು ಅಂತ ಕರ್ಣ ಕೃಷ್ಣನ ಹತ್ರ ಕೇಳ್ತಾನೆ. ಆಗ ಕೃಷ್ಣ ಏನು ಹೇಳ್ತಾನೆ ಗೊತ್ತುಂಟು? ಓ ಕರ್ಣ, ನಿನಗೆ ನ್ಯಾಯ ಧರ್ಮ ಯಾವುದು ಅಂತೆಲ್ಲ ಈಗ ನೆನಪು ಬಂತಲ್ಲ. ಚಕ್ರವ್ಯೂಹದ ಮಧ್ಯದಲ್ಲಿ 14 ವರ್ಷದ ಅಭಿಮನ್ಯುವನ್ನು ನೀವು 6-8 ಜನ ಸೇರಿಕೊಂಡು ಹಿಂದಿನಿಂದ ಬಾಣ ಬಿಟ್ಟು ನಿರಾಯುಧನನ್ನು ಮಾಡಿ ಒಬ್ಬ ಹುಡುಗನನ್ನು ನೀವೆಲ್ಲ ಸೇರಿಕೊಂಡು ಹೊಡೆದು ಕೊಂದ್ರಿ ಅಲ್ವಾ, ಆಗ ನಿನ್ನ ಧರ್ಮ ಎಲ್ಲಿಗೆ ಹೋಗಿತ್ತು ಹೇಳ್ತಾನೆ. ಆಗ ನಿನಗೆ ಧರ್ಮ ನೆನಪಾಗಲಿಲ್ಲ, ಆಗ ನಿನಗೆ ನಿನ್ನ ನ್ಯಾಯ ನೆನಪಾಗಲಿಲ್ಲ, ಆಗ ಸತ್ಯ ನೆನಪಾಗಲಿಲ್ಲ. ಆಗ ಇಲ್ಲದ ಧರ್ಮ, ಆಗ ಇಲ್ಲದ ನ್ಯಾಯ ಈಗ ಯಾಕೆ ಬೇಕು? ಅರ್ಜುನ ಯೋಚನೆ ಮಾಡಬೇಡ, ಬಾಣ ಹೊಡೆದು ಕೊಂದು ಹಾಕು ಅಂತ ಹೇಳ್ತಾನೆ. ಅರ್ಜುನ ಬಾಣ ಹೊಡಿತಾನೆ, ಕರ್ಣ ಸಾಯ್ತಾನೆ. ಇದು ಕೃಷ್ಣ. ರಾಮ ಹೇಳಿದರೆ ಹೀಗೆ ನೋಡಿ, ಆ ಅವತಾರಗಳು ಎಂತಹ ಅಪೂರ್ವ ಸಂದೇಶಗಳನ್ನು ನಮ್ಮ ಮುಂದೆ ತೆಗೆದಿಡ್ತಾವೆ ಹೇಳುವುದಕ್ಕೆ ಇದೆಲ್ಲ ಸಾಕ್ಷಿ ರೂಪದಲ್ಲಿರುವಂಥದ್ದು. ಯಾವತ್ತೂ ನಮ್ಮ ಮನಸ್ಸಿನ ಪಟಲದಲ್ಲಿ ಅಚ್ಚಳಿಯದೆ ಉಳಿದುಕೊಳ್ಳುವಂತಹ ಭಾಗಗಳು ಇದೆಲ್ಲ ಎಲ್ಲ ಸೇರಿಕೊಂಡು ರಾವಣನಿಗೆ ಬೇಕಾದ ಸಂಸ್ಕಾರವನ್ನು ಮಾಡಲಿಕ್ಕೆ ಹೊರಡ್ತಾರೆ. ಅಷ್ಟು ಹೊತ್ತಿಗೆ ರಾವಣನ ಅಂತಃಪುರದ ಸ್ತ್ರೀಯರಿಗೆಲ್ಲ ವಿಷಯ ಗೊತ್ತಾಗ್ತದೆ. ಅವರೆಲ್ಲ ಅಳ್ತಾ ಅಳ್ತಾ ಓಡಿ ಬರ್ತಾರೆ. ಓಡಿ ಬಂದರೆ 10 ಜನ ಹೆಣ್ಮಕ್ಕಳು. ರಾವಣನ ಅಂತಃಪುರದಲ್ಲಿ ನಾವು ಸುಂದರಕಾಂಡದಲ್ಲಿ ಬಹುಶಃ ನೋಡಿತ್ತು, ಆಂಜನೇಯ ಅಲ್ಲಿಗೆ ಹೋಗುವಾಗ ಎಷ್ಟು ಜನ ಹೆಂಗಸರು. ಕೆಲವರೆಲ್ಲ ತನ್ನ ಬಲವನ್ನು ಪ್ರಯೋಗಿಸಿ ಬಲಪ್ರಯೋಗದಿಂದ ತಂದವರು, ಕೆಲವರನ್ನೆಲ್ಲ ಅಪಹರಣ ಮಾಡಿ ತಂದದ್ದು, ಕೆಲವರನ್ನು ಮದುವೆಯಾಗಿ ತಂದದ್ದು, ಕೆಲವರು ಅವನನ್ನು ಇಷ್ಟಪಟ್ಟು ಬಂದವರು. ಹೀಗೆ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಭಾಗದಿಂದ ಬಂದ ದೊಡ್ಡ ಹೆಣ್ಮಕ್ಕಳ ಒಂದು ರಾಶಿ ರಾವಣನ ಅಂತಃಪುರದಲ್ಲಿತ್ತು. ಅದೆಲ್ಲ ಸುಂದರಕಾಂಡದಲ್ಲಿ ನಾವು ನೋಡಿತ್ತು. ಅಂತಹ ಅಂತಃಪುರದ ಹೆಣ್ಮಕ್ಕಳೆಲ್ಲ ಅಳ್ತಾ ಬರ್ತಾರೆ. ಇಷ್ಟು ಜನ ಹೆಣ್ಮಕ್ಕಳಿದ್ದರೂ ಕೂಡ ಅವನಿಗೆ ಯಥಾರ್ಥವಾಗಿ ಪತ್ನಿ ಅನ್ನುವಂತಹ ಒಂದು ಸ್ಥಾನವನ್ನು ಪಡ್ಕೊಂಡು ಅವನ ಜೊತೆಗೆ ಬದುಕಿದವಳು ಮಂಡೋದರಿ. ನೋಡಿ, ನಮ್ಮ ಸಂಪ್ರದಾಯ ಎಷ್ಟು ಕುತೂಹಲವಾದದ್ದು ಅಂತ. ಇಂತಹ ರಾವಣನ ಜೊತೆಗೆ ಸಂಸಾರ ಮಾಡಿದಂತಹ ಒಬ್ಬ ರಾಕ್ಷಸನ ಸಂಪರ್ಕದಲ್ಲಿದ್ದ ಹೆಣ್ಮಗಳನ್ನು ನಾವು ನಿತ್ಯ ಸ್ಮರಣೆ ಮಾಡಿಕೊಳ್ತೇವೆ. ನಿತ್ಯ ನಾವು ಹೇಳ್ತೇವೆ, ಬೆಳಗ್ಗೆದ್ದು ಭಕ್ತಿಯಿಂದ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಅಂತ ಅವಳ ಹೆಸರನ್ನು ನಾವು ಕೂಡ ಹೇಳಿಕೊಳ್ತೇವೆ. ಯಾಕೆ ಬಂತು ಹೇಳಿದರೆ, ಆ ಮಂಡೋದರಿಯಲ್ಲಿ ಇದ್ದಂತಹ ಅದ್ಭುತ ತಾಳ್ಮೆ. ತನ್ನ ಗಂಡನನ್ನು ಬಿಟ್ಟು ಹೋಗಲಿಲ್ಲ, ಆದರೆ ತನ್ನ ಗಂಡ ಮಾಡಿದ್ದು ಸರಿ ಅಂತಲೂ ಹೇಳಲಿಲ್ಲ. ಎಲ್ಲ ಹೆಂಗಸರನ್ನು ಅಪಹಾರ ಮಾಡಿಕೊಂಡು ತಂದು ಅಂತಃಪುರದಲ್ಲಿ ಸೇರಿಸುವಾಗ ನನ್ನ ಗಂಡ ಮಾಡಿದ್ದು ಸರಿ ಅಂತ ಮಂಡೋದರಿ ಹೇಳಲಿಲ್ಲ.
ಆದರೆ ಗಂಡ ತಪ್ಪು ಮಾಡ್ತಾ ಇದ್ದಾನೆ, ಅವನೊಟ್ಟಿಗೆ ನಾನು ಬದುಕುವುದಿಲ್ಲ ಅಂತ ಡೈವರ್ಸ್ ಕೊಟ್ಟು ಹೋಗಲೂ ಇಲ್ಲ. ಸೀತೆಯನ್ನು ತಂದಾಗಲೂ, ಸೀತೆಯನ್ನು ಮದುವೆಯಾಗಬೇಕು ಅಂತ ಬಯಸಿದಾಗಲೂ ಕೂಡ ಆ ಮಂಡೋದರಿ ಇದು ಸರಿಯಲ್ಲ, ಇದರಿಂದ ನಮ್ಮ ವಂಶಕ್ಕೆ ಕಳಂಕ ಬರ್ತದೆ, ನಮಗೆ ಸಮಸ್ಯೆ ಆಗ್ತದೆ ಅಂತ ಸ್ಪಷ್ಟವಾಗಿ ವಿಭೀಷಣ ಹೇಳಿದ್ದನ್ನು ಇಲ್ಲಿ ಮತ್ತೆ ನೆನಪಿಸಿಕೊಳ್ತಾರೆ. ಅಂದರೆ ಒಬ್ಬಳು ಪತಿವ್ರತೆಯಾಗಿ ಗಂಡನ ಜೊತೆಗೆ ನಿಲ್ಲುವಂಥದ್ದು ಅನಿವಾರ್ಯವಾದ ಕರ್ಮ, ಅವಳದ್ದು ನಿಲ್ಲೇಬೇಕು, ಅದು ಅವಳು ನಿಂತು. ಆದರೆ ಗಂಡ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಿಲ್ಲ. ಈ ಕಾರಣದಿಂದ ನಾವು ಮಂಡೋದರಿಯನ್ನು ನೆನಪಿಸಿಕೊಳ್ಳುವಂಥದ್ದು. ಅಹಲ್ಯೆಯ ಒಂದು ಗುಣ ಬೇರೆ, ಅದು 5 ಜನರ ಬದುಕು ಒಂದೇ ರೀತಿ ಅಲ್ಲ. ಅದು ಇನ್ನೊಮ್ಮೆ ಸಂದರ್ಭ ಸಿಕ್ಕಿದಾಗ ಹೇಳ್ತೇನೆ. 5 ಜನ ಯಾವ ಹೆಣ್ಮಕ್ಕಳನ್ನು ನಾವು ನೆನಪಿಸಿಕೊಳ್ತೇವೆ, 5 ಜನರ ಬದುಕು ಒಂದೇ ರೀತಿಯಲ್ಲಿ ಅಲ್ಲ. ಅಹಲ್ಯೆಯ ಬದುಕು ದೊಡ್ಡ ಸಾಧನೆ ಮಾಡಿ ಆ ಗೌತಮರ ಹೆಂಡತಿಯಾಗಿ ಒಂದು ಕ್ಷಣ ಕಾಲು ಜಾರಿ ಏನೋ ತಪ್ಪು ಮಾಡಿದ ರೀತಿಯಲ್ಲಿ ಬದುಕಿನಲ್ಲಿ ಎಲ್ಲ ಘಟನೆಗಳನ್ನು ಅನುಭವಿಸಿ ಅದಕ್ಕೆ ಶಿಕ್ಷೆ ಅನುಭವಿಸಿ ಪಶ್ಚಾತ್ತಾಪ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಅದರಿಂದ ಮತ್ತೆ ಹೊರಗೆ ಬಂದದ್ದರಿಂದಾಗಿ ನಾವು ಅಹಲ್ಯೆಯನ್ನು ನೆನಪಿಸಿಕೊಳ್ತೇವೆ. ಅದು ರಾಮಾಯಣದ ಬಾಲಕಾಂಡದಲ್ಲಿಯೂ ಆ ಕಥೆ ಬಂದಿದೆ, ಕೇಳಿರ್ಲಿಕ್ಕೆ ಸಾಕು. ದ್ರೌಪದಿಯ ಕಥೆ ಇನ್ನೊಂದು. ತಾರೆ, ಅದು ಕೂಡ ಎಲ್ಲ 4 ಪಾತ್ರಗಳು ಕೂಡ ಬರುವುದು ರಾಮಾಯಣದಲ್ಲಿ. ದ್ರೌಪದಿಯನ್ನು ಹೊರತುಪಡಿಸಿದರೆ ಅಹಲ್ಯ, ಸೀತಾ, ತಾರಾ, ಮಂಡೋದರಿ 4 ಹೆಣ್ಣುಮಕ್ಕಳ ಕಥೆ ಬರುವಂಥದ್ದು ರಾಮಾಯಣದಲ್ಲಿ. ಅದರಲ್ಲಿ ಕೊನೆಗೆ ನಾವು ಕಾಣುವಂಥದ್ದು ಮಂಡೋದರಿ ಆ ರಾಕ್ಷಸನ ಹೆಣ್ಮರುಳನ ಅಂತಹ ಕಾಮುಕನ ಜೊತೆಗೆ ಇದ್ದುಕೊಂಡು ತಾನು ಹೇಳಬೇಕಾದ್ದನ್ನು ತಪ್ಪನ್ನು ಒಪ್ಪಿಕೊಳ್ಳದೆ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾ ಕೊನೆಯವರೆಗೂ ಕೂಡ ರಾವಣನನ್ನು ಸರಿ ಮಾಡ್ತೇನೆ ಅನ್ನುವ ನಂಬಿಕೆಯಲ್ಲಿ ಬದುಕಿದ್ದ ಮಂಡೋದರಿ ಈಗ ರಾವಣ ಸತ್ತ ಅಂತ ಗೊತ್ತಾದಾಗ ತನ್ನ ಅಂತಃಪುರದಿಂದ ಪರಿವಾರದ ಎಲ್ಲ ಹೆಣ್ಮಕ್ಕಳ ಜೊತೆಗೆ ಆ ಯುದ್ಧ ರಂಗಕ್ಕೆ ಬಂದು ನೋಡುತ್ತಾಳೆ. ದೊಡ್ಡ ರಾವಣನ ಶರೀರ ನೆಲದಲ್ಲಿ ಬಿದ್ದಿದೆ ಅಂತ ಅವಳು ಹೇಳ್ತಾಳೆ, ನಾನು ಮೊದಲ ದಿನದಿಂದಲೂ ಕೂಡ ನಿನ್ನ ಹತ್ರ ಬಡ್ಕೊಂಡೆ, ಸೀತೆಯ ಸಹವಾಸಕ್ಕೆ ಹೋಗಬೇಡ, ಸೀತೆಯ ತಂಟೆಗೆ ಹೋಗಬೇಡ, ಇವಳು ಸಾಮಾನ್ಯಳಲ್ಲ, ಇವಳು ಸಾಕ್ಷಾತ್ ನಾರಾಯಣನ ಹೆಂಡತಿಯೇ ಆಗಿದ್ದಾಳೆ, ರಾಮಚಂದ್ರ ಮಾಮೂಲು ಮನುಷ್ಯ ಅಲ್ಲ ಅಂತ ನಿನಗೆ ನಾನು ಬಡ್ಕೊಂಡೆ. ರಾವಣ ನನ್ನ ಮಾತನ್ನು ನೀನು ಕೇಳಲಿಲ್ಲ ಹೇಳ್ತಾಳೆ. ವ್ಯಕ್ತಮೇಷಃ ಸದಾ ಯೋಗಿ ಪರಮಾತ್ಮ ಸನಾತನಃ ಮಾನುಷಂ ರೂಪಮಾಸ್ಥಾಯ ವಿಷ್ಣು ಸತ್ಯಪರಾಕ್ರಮ ಸರ್ವೈ ಪರಿವೃತೋ ದೇವೈ ವಾನರತ್ವಮುಪಾಗತೈ. ಕೇಳಿದ್ದೆ ನನ್ನ ಮಾತು. ಇವ ನೋಡಲಿಕ್ಕೆ ಮಾತ್ರ ಮನುಷ್ಯ ಆಕಾರದಲ್ಲಿ ಬಂದರೂ ಕೂಡ ನಾನು ಹೇಳ್ತಾ ಇದ್ದೇನೆ, ರಾವಣ ಹಿಂದೆ ಹೇಳಿದ್ದನ್ನು ಮತ್ತೆ ನೆನಪಿಸ್ತಾ ಇದ್ದೇನೆ. ವ್ಯಕ್ತಮೇಷಃ ಸದಾ ಯೋಗಿ ಪರಮಾತ್ಮ ಸನಾತನಃ. ಇವ ಸಾಕ್ಷಾತ್ತಾಗಿ ಮಹಾವಿಷ್ಣುವೇ ಬಂದದ್ದು ಅಲ್ಲ. ದೇವರು ಬರುವಾಗ ಅವನ ಎಲ್ಲ ಪರಿವಾರವೂ ಜೊತೆಯಲ್ಲಿ ಬರ್ತದಲ್ವಾ ಕೇಳಿದರೆ, ಹೌದು ಬಂದಿದೆ, ಯಾರಿಲ್ಲ ಹೇಳಿದ್ದು. ಸರ್ವೈ ಪರಿವೃತೋ ದೇವೈ ವಾನರತ್ವಮುಪಾಗತೈ. ಎಲ್ಲ ಕಾಣುವಂತಹ ಕಪಿ ಸಮೂಹ ಏನುಂಟು, ಇದು ಮಂಗಗಳಲ್ಲ, ಕಾಡಿನ ಕೋತಿಗಳಲ್ಲ ರಾವಣ. ಇದೆಲ್ಲ ದೇವತೆಗಳು ರೂಪವನ್ನು ಮರೆಸಿಕೊಂಡು ಆ ಭಗವಂತ ಭೂಮಿಗೆ ಇಳಿದು ಬಂದಾಗ ಅವನ ಸಹಾಯಕ್ಕೆ ಬಂದಂತಹ ದೇವತೆಗಳು ಇವರೆಲ್ಲ. ಸಾಮಾನ್ಯ ಮಂಗಗಳು, ಸಾಮಾನ್ಯ ವಾನರಗಳು ಈ ಲಂಕೆಗೆ ಬರಲಿಕ್ಕೆ ಸಾಧ್ಯ ಉಂಟ? ಆದ್ದರಿಂದ ಇಂತಹ ವಿಷ್ಣುವೇ ಇಲ್ಲಿಗೆ ಬಂದಿದ್ದಾನೆ ಅಂತಂದರೆ ಅವನ ಹೆಂಡತಿ ಸೀತೆ ಯಾರಾಗ್ತಾಳೆ? ಅವಳು ಸಾಕ್ಷಾತ್ ಲಕ್ಷ್ಮಿ ಆಗಲೇಬೇಕಲ್ವ. ಇವ ವಿಷ್ಣು ಅಂತಾದರೆ ಅವಳು ಲಕ್ಷ್ಮಿಯೇ ಆಗಬೇಕಲ್ವ. ಅಂತಹ ಲಕ್ಷ್ಮಿಯನ್ನು ಅಪಹಾರ ಮಾಡಿ ತಂದು ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ ಬದುಕಿ ಉಳಿಲಿಕ್ಕೆ ಸಾಧ್ಯ ಉಂಟಾ ಅಂತ ತನ್ನ ಗಂಡನ ಶವದ ಮುಂದೆ ನಿಂತು ಮಂಡೋದರಿ ಮಾತಾಡ್ತಾ ಇದ್ದಾಳೆ. ನೋಡಿ ಅವಳ ಮನಸ್ಸಿನ ಧೈರ್ಯ ಮತ್ತು ಸ್ಥಿಮಿತ ಎಷ್ಟು ದೊಡ್ಡದು ಅಂತ ಅವಳು ಹೇಳ್ತಾಳೆ. ಹಿಂದೆ ನೀನು 100 ವರ್ಷ ತಪಸ್ಸು ಮಾಡಿದ್ದಿ. ತಪಸ್ಸು ಮಾಡುವುದು ಹೇಳಿದರೆ ಸಣ್ಣ ವಿಷಯ ಅಲ್ಲ. ನಮ್ಮ ಎಲ್ಲ ಇಂದ್ರಿಯಗಳನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ತಪಸ್ಸು ಮಾಡಬೇಕು. ಇಂದ್ರಿಯಗಳು ಹೇಳಿದ್ದು ಕೇಳುವುದಿಲ್ಲ. ಜಪಕ್ಕೆ ಅಂತ 1 ಗಂಟೆ ಕೂತ್ರೆ ಕಾಲು ನೋವಾಗ್ತದೆ, ಬೆನ್ನು ನೋವಾಗ್ತದೆ, ಕುತ್ತಿಗೆ ನೋವು ಬರ್ತದೆ, ಮನಸ್ಸಿನಲ್ಲಿ 10
10 ವಿಚಾರಗಳು ಹೊರಟು ಬರ್ತದೆ. ಏಕಾಗ್ರತೆಯಿಂದ ಮಾಡಲಿಕ್ಕಾಗುವುದಿಲ್ಲ. ಇಂದ್ರಿಯಗಳು ನಾವು ಹೇಳಿದ ಹಾಗೆ ಕೇಳುವುದಿಲ್ಲ. ಮಂಡೋದರಿ ಹೇಳ್ತಾಳೆ, ರಾವಣ, ಹಿಂದೆ ನಿನ್ನ ಎಲ್ಲ ಇಂದ್ರಿಯಗಳು ಹೇಳಿದ್ದು ಕೇಳದಿದ್ದರೂ ಕೂಡ ಪ್ರತಿ ಇಂದ್ರಿಯವನ್ನು ನಿಗ್ರಹಿಸಿ ಹತೋಟಿಯಲ್ಲಿ ಇಟ್ಟು ನೀನು ಘೋರವಾದ ತಪಸ್ಸು ಮಾಡಿದ್ದಿ. ಆಗ ಎಲ್ಲ ಇಂದ್ರಿಯಗಳು ನೀನು ಹೇಳಿದ ಮಾತನ್ನು ಕೇಳಿ 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 ಒಂದು ದಿನ ಆ ಇಂದ್ರಿಯಗಳೇ ಈಗ ನಿನ್ನ ವಿಷಯದಲ್ಲಿ ವಿರುದ್ಧವಾಗಿ ನಿಂತು ಸೀತೆಯನ್ನು ತರಲಿಕ್ಕೆ ಪ್ರೇರಣೆಯನ್ನು ಕೊಟ್ಟು ರಾಮನ ಕೈಯಲ್ಲಿ ನಿನ್ನ ಕಥೆಯನ್ನು ಮುಗಿಸಿತ್ತು ಅಂತ. ನಿನ್ನ ಇಂದ್ರಿಯಗಳೇ ನಿನ್ನ ಮರಣಕ್ಕೆ ಕಾರಣ, ಇನ್ನೊಬ್ಬ ಅಲ್ಲ ಅಂತ ಸೀತೆ ಹೇಳ್ತಾಳೆ. ಇಂದ್ರಿಯಾಣಿ ಪುರಾಜಿತ್ವ ಜಿತಂ ತ್ರಿಭುವನಂ ತ್ವಯ. ಇಂದ್ರಿಯಗಳನ್ನೆಲ್ಲ ಗೆದ್ದುಕೊಂಡು 3 ಲೋಕವನ್ನು ಒಂದು ಬಾರಿ ನೀನು ಪಡ್ಕೊಂಡಿದ್ದಿ. ಸ್ಮರದ್ಭಿರಿವ ತದ್ವೈರಂ ಇಂದ್ರಿಯೈರೇವ ನಿರ್ಜಿತ. ಕೊನೆಗೊಂದು ಬಾರಿ ನಿನ್ನ ಇಂದ್ರಿಯಗಳಿಂದಲೇ ನಿನ್ನ ಪ್ರಾಣ ಹೋಗುವ ಪ್ರಸಂಗ ಉಂಟಾಯಿತು. ಯಾವತ್ತೂ ಒಬ್ಬ ಮನುಷ್ಯ ಹೊರಗಿನ ಒಂದು ವಸ್ತುವಿಗೆ ಯಾಕೆ ಆಸೆ ಪಡ್ತಾನೆ? ಯಾರೋ ದಾರಿಯಲ್ಲಿ ಹೋಗ್ತಾ ಹೋಟೆಲಲ್ಲಿ ತಿಂದು ಹೋಗ್ತಾನೆ. ಯಾಕೆ ತಿಂದು ಹೋಗ್ತಾನೆ? ಮನೆಯಲ್ಲಿ ಏನಾದರೂ ಅಡುಗೆ ಮಾಡದೇ ಹೋದರೆ ಹೋಟೆಲಿಗೆ ಹೋಗಿ ತಿಂತಾನೆ. ಮನೆಯಲ್ಲಿ ವಸ್ತು ಇಲ್ಲದೆ ಹೋದಾಗ ಇನ್ನೊಬ್ಬರ ಮುಂದೆ ಕೈ ಚಾಚ್ತಾನೆ. ಮಂಡೋದರಿ ಹೇಳ್ತಾಳೆ, ರಾವಣ, ಏನು ಕಮ್ಮಿ ಆಗಿತ್ತು ನಿನಗೆ? ಅವಳು ನೋಡಿ, ಒಬ್ಬಳು ಹೆಂಗಸಾಗಿ ಹೇಗೆ ಮಾತಾಡ್ತಾಳೆ ಅಂತ. ಸ್ವಾಭಾವಿಕವಾಗಿ ಅದನ್ನು ನಾವು ತಗೊಳ್ಬೇಕು. ನನ್ನಲ್ಲಿ ಏನು ಕಮ್ಮಿ ಆಗಿತ್ತು ನಿನಗೆ? ನನ್ನನ್ನು ಬಿಟ್ಟು ಸೀತೆಯನ್ನು ನೀನು ಕರ್ಕೊಂಡು ಅಪಹಾರ ಮಾಡಿ ತಂದಿದ್ದಿ ಅಂತಂದರೆ ನನ್ನಲ್ಲಿ ಏನೋ ಕಡಿಮೆಯಾಗಿತ್ತು ಅಂತ ಅರ್ಥ ಅಲ್ವ? ನನ್ನಲ್ಲಿ ಏನು ಕಡಿಮೆಯಾಗಿದೆ? ನ ಕುಲೇನ ನ ರೂಪೇಣ. ಅವಳು ಹೇಳೋದು ಮಂಡೋದರಿ, ನನ್ನ ಕುಲ ಏನು ಸಣ್ಣದಲ್ಲ, ನಾನು ಕೂಡ ದೊಡ್ಡ ಕುಲದಿಂದ ಬಂದವಳು. ರೂಪೇಣ, ಸೀತೆಯ ರೂಪಕ್ಕಿಂತ ನನ್ನ ಸೌಂದರ್ಯ ಎಷ್ಟೋ ಚೆನ್ನಾಗಿ ಉಂಟು. ಅವಳೇ ಹೇಳಿಕೊಳ್ಳುವಂಥದ್ದು. ನಾನು ತುಂಬ ಚೆನ್ನಾಗಿದ್ದೇನೆ. ನ ಕುಲೇನ ನ ರೂಪೇಣ ನ ದಾಕ್ಷಿಣ್ಯೇನ ಮೈಥಿಲಿ. ಜ್ಞಾನದಿಂದಲೂ ನಾನೇನು ಕಮ್ಮಿ ಅವಳಲ್ಲ. ಸೀತೆಗೆ ಹೋಲಿಸಿದರೆ ಮಯಾಧಿಕಾವ ತುಲ್ಯಾವ ತತ್ತು ಮೋಹಾತ್ ನ ಬುದ್ಧಸೆ. ನನಗೆ ಈಕ್ವಲ್ ಆಗಲಿಕ್ಕೆ ಅವಳಿಗೆ ಸಾಧ್ಯವೇ ಇಲ್ಲ. ನಾನು ಅದಕ್ಕಿಂತ ಎಷ್ಟೋ ಎತ್ತರದಲ್ಲಿದ್ದೇನೆ. ಜ್ಞಾನ ಇರಬಹುದು, ಸೌಂದರ್ಯ ಇರಬಹುದು, ವಂಶ ಇರಬಹುದು, ಇದೆಲ್ಲದರಲ್ಲಿಯೂ ನೋಡಿದರೆ ನನಗೂ ಸೀತೆಗೂ ಹೋಲಿಕೆ ಮಾಡಲಿಕ್ಕಿಲ್ಲ. ನಾನು ತುಂಬ ದೊಡ್ಡ ಸ್ಥಾನದಲ್ಲಿದ್ದೇನೆ. ಇಷ್ಟೆಲ್ಲವೂ ನನ್ನ ಬಳಿಯಲ್ಲಿ ಇರುವಾಗ ಮತ್ತೆ ಸೀತೆಯನ್ನು ಕದ್ದು ತಂದು ಈ ರೀತಿಯ ದುರ್ಗತಿಯನ್ನು ಪಡೆಯುವ ಅನಿವಾರ್ಯತೆ ನಿನ್ನ ಬದುಕಿನಲ್ಲಿ ಏನಿತ್ತು ಅಂತ ರಾವಣನ ಹತ್ರ ನಿಂತು ಮಂಡೋದರಿ ಪ್ರಶ್ನೆ ಕೇಳ್ತಾ ಇದ್ದಾಳೆ. ಯಾವಾಗಲೂ ಹಾಗೆ ಒಬ್ಬಳು ಹೆಂಗಸಿಗೆ ಅಭಿಮಾನ, ಸಂತೋಷ ಯಾವಾಗ ಕೇಳಿದರೆ, ನನ್ನ ಗಂಡ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಸ್ಥಾನದಲ್ಲಿದ್ದು ಯೋಗ್ಯವಾದ ಸಂಪಾದನೆ ಮಾಡ್ತಾ ಇದ್ದಾನೆ. ಅದು ಹೆಣ್ಣಿಗೊಂದು ಅಭಿಮಾನ, ಸಂತೋಷ. ಆ ಅಭಿಮಾನ ಒಂದು ಸಂದರ್ಭದ ನಂತರದಲ್ಲಿ ಹೇಗೆ ಬದಲಾಗ್ತದೆ? ಓಹ್, ನನ್ನ ಮಗ ಕಲಿತ, ನನ್ನ ಮಗಳು ಕಲಿತು, ಈಗ ಒಳ್ಳೆ ಸ್ಥಾನಕ್ಕೆ ಬಂದಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಪ್ರೀತಿಯಿಂದ ಗೌರವದಿಂದ ನೋಡಿಕೊಳ್ತಾರೆ. ಹೆಂಗಸಿಗೆ 2ನೇ ಅಭಿಮಾನ. ಮೊದಲು ಗಂಡ, 2ನೇಯದ್ದು ಮಕ್ಕಳು. ಅದಕ್ಕಿಂತ ಮುಂಚೆ ಬಾಲ್ಯದಲ್ಲಿ ಅಪ್ಪ. ಸಣ್ಣ ವಯಸ್ಸಿನಲ್ಲಿ ಅದು ಹೆಣ್ಣುಮಕ್ಕಳಿಗೆ ತಂದೆ ಅಂದರೆ ಮೋಹ ಜಾಸ್ತಿ ಅಂತೆ. ಹಾಗೆ ನನ್ನಪ್ಪ ಹೀಗೆ, ನನ್ನಪ್ಪ ಹಾಗೆ, ನನ್ನ ಅಪ್ಪನ ಮನೆ ಹೀಗೆ ಎಲ್ಲ. ಅದರಿಂದ ಪ್ರತಿ ಹೆಣ್ಣು ಸಣ್ಣ ವಯಸ್ಸಿನಲ್ಲಿ ತನ್ನ ತಂದೆಯ ಗೌರವ ಕೀರ್ತಿಯನ್ನು ನೋಡಿ ಹೆಮ್ಮೆ ಪಡ್ತಾಳೆ. ಒಂದು ಹಂತವನ್ನು ದಾಟಿದ ನಂತರ ತನ್ನ ಗಂಡನ ಗೌರವ ಸಮ್ಮಾನಗಳನ್ನು ನೋಡಿಕೊಂಡು ಹೆಮ್ಮೆ ಪಡ್ತಾಳೆ. ಅದನ್ನೂ ದಾಟಿದ ನಂತರ ತನ್ನ ಮಗನ, ತನ್ನ ಮಕ್ಕಳ ಅಭಿವೃದ್ಧಿಯನ್ನು, ಕೀರ್ತಿಯನ್ನು ನೋಡಿ ಹೆಮ್ಮೆ ಪಡ್ತಾಳೆ. ರಾವಣ, ನನ್ನ ಬದುಕು ಹಾಗೆ ಆಯಿತು. ಪಿತಾ ದಾನವ ರಾಜೋಮೆ. ನನ್ನ ಅಪ್ಪ ಯಾರು? ದಾನವ ರಾಜ, ದಾನವರ ಒಡೆಯ, ಸಾಮಾನ್ಯ ಅಲ್ಲ. ಆದ್ದರಿಂದ ಇಂತಹ ಅಪ್ಪನಿಗೆ ಮಗಳಾಗಿ ಹುಟ್ಟಿದ್ದೇನೆ ಅನ್ನುವ ದೊಡ್ಡ ಹೆಮ್ಮೆ ನನ್ನ ಮನಸ್ಸಿನಲ್ಲಿತ್ತು. ಪಿತಾ ದಾನವ ರಾಜೋಮೆ, ದಾನವ ರಾಜೋಮೆ. ಸರಿ, ಆ ಹೆಮ್ಮೆಯನ್ನೆಲ್ಲ ಮೈತುಂಬ ತುಂಬಿಸಿಕೊಂಡು ನಾನು ಮದುವೆಯಾದದ್ದು ಯಾರನ್ನು? ನಿನ್ನನ್ನು. ನೀನು ಸಾಮಾನ್ಯನ, ಲೋಕಕ್ಕೆಲ್ಲ ವೀರ. ಭರ್ತಾಮೇ ರಾಕ್ಷಸೇಶ್ವರ. ಗಂಡ ಹೇಳಿದರೆ ಎಲ್ಲ ರಾಕ್ಷಸ ಕುಲಕ್ಕೂ ಕೂಡ ಅಧಿಪ. ಭರ್ತಾಮೇ ರಾಕ್ಷಸೇಶ್ವರ. ನಿನ್ನ ಮುಂದೆ ನಿಂತು ಹೋರಾಡುವ, ನಿನ್ನ ಮುಂದೆ ನಿಂತು ಮಾತನಾಡುವ, ನೀನು ಹೇಳಿದ ಆಜ್ಞೆಯನ್ನು ತಿರಸ್ಕಾರ ಮಾಡುವ ಒಬ್ಬ ವ್ಯಕ್ತಿಯನ್ನು ರಾವಣ ನನ್ನ ಬದುಕಿನಲ್ಲಿ ನಾನು ನೋಡಲಿಲ್ಲ. ಅದರಿಂದ ಎಷ್ಟು ಹೆಮ್ಮೆ ಅನುಭವಿಸಿದೆ. ಭರ್ತಾಮೇ ರಾಕ್ಷಸೇಶ್ವರ.
ಇದೆಲ್ಲ ಹೆಮ್ಮೆಯನ್ನು ಅನುಭವಿಸಿ ಆಯಿತು. ಮತ್ತೆ ಕೊನೆಗೆ ಪುತ್ರೋಮೇ ಶಕ್ರ ನಿರ್ಜೇತ, ನನಗೆ ನಿನ್ನ ದಾಂಪತ್ಯದ ಫಲವಾಗಿ ಹುಟ್ಟಿದ ಮಗ ಇಂದ್ರಜಿತು. ಸಾಮಾನ್ಯ ಯುದ್ಧದಲ್ಲಿ ಸಾಮಾನ್ಯರನ್ನು ಸೋಲಿಸುವಂಥದ್ದು ಬರೀ ಸಣ್ಣ ಪುಟ್ಟ ಮಾತಾಯಿತು. ಪುತ್ರೋಮೇ ಶಕ್ರ ನಿರ್ಜೇತ, ಇಂದ್ರನನ್ನೂ ಸೋಲಿಸುವಂತಹ ಮಗನನ್ನು ನಾನು ಭೂಮಿಗೆ ಕೊಟ್ಟೆ. ಆ ಹೆಣ್ಣು ಹೇಗೆ ಯೋಚನೆ ಮಾಡ್ತಾಳೆ ನೋಡಿ, ಆ ವಾಲ್ಮೀಕಿಗಳು ಕೊಡುವಂತಹ ಭಾಗತ್ತು ಅಪೂರ್ವವಾದದ್ದು. ತಾನು ಯಾರಿಂದ ಬಂದೆ ಅವ ದೊಡ್ಡ ವ್ಯಕ್ತಿ, ತಾನು ಯಾರನ್ನು ಮದುವೆಯಾದೆ ಅವನೂ ದೊಡ್ಡ ವ್ಯಕ್ತಿ, ತಾನು ಯಾರನ್ನು ಸಮಾಜಕ್ಕೆ ಸಂತಾನದ ರೂಪದಲ್ಲಿ ಕೊಟ್ಟೆ ನನ್ನ ಕಣ್ಣ ಮುಂದೆ ಅವನೂ ಬೆಳೆದು ನಿಂತ. ಹೀಗೆ ಒಬ್ಬ ಹೆಣ್ಣಿನ ಬದುಕಿನಲ್ಲಿ ಇದಕ್ಕಿಂತ ದೊಡ್ಡ ಸಂಭ್ರಮ, ಹೆಮ್ಮೆ, ಸಂತೋಷ ಬೇರೆ ಏನು ಬೇಕು? ಪುತ್ರೋಮೇ ಶಕ್ನರಿರ್ಜೇತ ಇತ್ಯಹಂ ಗರ್ವಿತ ಭೃಶಂ. ಇದೆಲ್ಲವನ್ನು ನೋಡಿಕೊಂಡು ನಾನು ಅಹಂಕಾರವನ್ನು ಪಟ್ಟದ್ದು ಸತ್ಯ ಹೇಳ್ತಾಳೆ ಮಂಡೋದರಿ. ನನಗೂ ಅಹಂಕಾರ ಬಂದಿತ್ತು, ಆದರೆ ನನ್ನ ಇವತ್ತಿನ ಪರಿಸ್ಥಿತಿಯನ್ನು ನೋಡುವಾಗ ನೀನು ಹೇಗೆ ಬಿದ್ದಿದ್ದಿ ಅಂತಂದರೆ ಒಂದು ದೃಷ್ಟಾಂತ ಕೊಡ್ತಾಳೆ ಮಂಡೋದರಿ. ರಾವಣ ಹೇಗೆ ಸತ್ತು ಬಿದ್ದಿದ್ದ, ರಾಮನ ಜೊತೆಗಿನ ಯುದ್ಧದಲ್ಲಿ ರಾವಣ ಹೇಗೆ ಸತ್ತು ಬಿದ್ದಿದ್ದ ಅನ್ನೋದಕ್ಕೆ ಮಂಡೋದರಿ ಕೊಡುವಂತಹ ದೃಷ್ಟಾಂತ. ಶ್ವಾವಿಧ ಶಲಲೈ ಯದ್ವತ್ ಬಾಣೈ ಲಗ್ನೈ ನಿರಂತರಂ. ಈ ಹಳ್ಳಿಯ ಜನರಿಗೆ ಗೊತ್ತುಂಟು, ಮುಳ್ಳು ಹಂದಿ ನೋಡಿರ್ತೀರಿ. ಆ ಮುಳ್ಳು ಹಂದಿ ಓಡ್ತಾ ಬರುವಾಗ ಅದರ ಶರೀರ ಪೂರ್ತಿ ಮುಳ್ಳಿರ್ತದೆ, ಎಲ್ಲಿ ಮುಳ್ಳಿಲ್ಲದ ಜಾಗವಿಲ್ಲ. ಒಂದು ಮುಖದ ಭಾಗ ಸ್ವಲ್ಪ ಬಿಟ್ಟರೆ ಮತ್ತು ಪೂರ್ತಿ ಅದರ ಶರೀರ ಮುಳ್ಳು ತುಂಬಿಕೊಂಡಿರ್ತದೆ. ಹಾಗೆ ಮುಳ್ಳು ಹಂದಿಯ ಸಂಪೂರ್ಣ ಶರೀರ ಮುಳ್ಳಿನಿಂದ ಕಚ್ಚಲ್ಪಟ್ಟಿರ್ತದೋ ಅದೇ ರೀತಿಯಲ್ಲಿ ರಾವಣನ ಶರೀರ ರಾಮನ ಬಾಣಗಳಿಂದ ಕಚ್ಚಲ್ಪಟ್ಟಿರ್ತದೆ. ಅಷ್ಟು ಬಾಣಗಳನ್ನು ರಾವಣನ ಮೇಲೆ ಬಿಟ್ಟಿದ್ದ ಅಂತ ಹೇಳಿ. ಶ್ವಾವಿಧ ಶಲಲೈ ಯದ್ವತ್ ಬಾಣೈ ಲಗ್ನೈ ನಿರಂತರಂ. ಆದ್ದರಿಂದ ಅಂತಹ ಎಲ್ಲ ಹೆಮ್ಮೆಯನ್ನು ಪಡೆದುಕೊಂಡು ಸಂತೋಷವನ್ನು ಅನುಭವಿಸಿ ಇವತ್ತು ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡುವಾಗ ನನಗೆ ತುಂಬ ದುಃಖ ಆಗ್ತಾ ಉಂಟು. ಆದರೆ ರಾವಣ ಒಂದು ಮಾತು ಮಾತ್ರ ಸತ್ಯ, ಎಷ್ಟು ದೊಡ್ಡ ಮಾತನ್ನು ಮಂಡೋದರಿ ಹೇಳ್ತಾಳೆ ನೋಡಿ. ನಾವು ಯಾವತ್ತೂ ನೆನಪಿಟ್ಟುಕೊಳ್ಳುವ ಮಾತು. ಅವಳು ಹೇಳ್ತಾಳೆ, ಪತಿವ್ರತಾನಾಂ ಅಶ್ರೂಣಿ ಪತಿವ್ರತಾನಾಂ ನಾಕಸ್ಮಾತ್ ಪತಂತಿ ಅಶ್ರೂಣಿ ಭೂತಲಿ. ರಾವಣ ಒಬ್ಬಳು ಪತಿವ್ರತ ಸ್ತ್ರೀಯ ಕಣ್ಣೀರು ಅದು ಯಾವತ್ತಿದ್ರೂ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವುದಿಲ್ಲ. ಇದು ಮಂಡೋದರಿ ಹೇಳುತ್ತೆ. ಎಂತಹ ಹೆಣ್ಮಕ್ಕಳನ್ನೆಲ್ಲ ನೀನು ಕದ್ದುಕೊಂಡು ಬಂದಿ, ಮದುವೆ ಆದವರನ್ನು ಕರ್ಕೊಂಡು ಬಂದು, ಮದುವೆಯಾಗಿ ಮಕ್ಕಳಿದ್ದವರನ್ನು ಕರ್ಕೊಂಡು ಬಂದು, ಮದುವೆ ಮಂಟಪದಲ್ಲಿ ಧಾರೆ ಮುಗಿಸಿದ ತಕ್ಷಣದ ಹೆಣ್ಮಕ್ಕಳನ್ನೆಲ್ಲ ಅಪಹಾರ ಮಾಡಿಕೊಂಡು ಬಂದಿದ್ದಿ. ಹೀಗೆ ಯಾವ ಯಾವ ಪತಿವ್ರತ ಸ್ತ್ರೀಯರನ್ನು ನೀನು ಕರ್ಕೊಂಡು ಬಂದಿದ್ದಿ ನೋಡು. ನಿನ್ನ ದರ್ಪಕ್ಕೆ, ನಿನ್ನ ಬಲಕ್ಕೆ ಅವರು ಸೋತು ನಿನ್ನ ಜೊತೆಗೆ ಬಂದಿರಬಹುದು, ಸಂತೋಷದಿಂದ ಅಲ್ಲ, ಖುಷಿಯಿಂದ ಅಲ್ಲ. ನಿನ್ನ ಬಲಪ್ರಯೋಗದಿಂದ, ನಿನ್ನ ಬಲಕ್ಕೆ ಬೆದರಿ ಹೆದರಿ ನಿನ್ನ ಜೊತೆಗೆ ಬಂದಾಗ ಅವರ ಕಣ್ಣಿನಿಂದ ಬಿದ್ದಂತಹ ಹನಿ ಹನಿ ನೀರು ಕೂಡ ನಿನ್ನ ಈ ಮರಣಕ್ಕೆ ಶಾಪದ ರೂಪದಲ್ಲಿ ಬದಲಾಗಿದೆ ಹೇಳ್ತಾಳೆ. ಪತಿವ್ರತಾನಾಂ ನಾಕಸ್ಮಾತ್ ಪತಂತಿ ಅಶ್ರೂಣಿ ಭೂತಲಿ. ಯಾವತ್ತೂ ನೆನಪಿಟ್ಟುಕೊಳ್ಳಬೇಕು. ಇನ್ನೊಂದು ಮನೆಯ ಹೆಂಗಸರನ್ನು ಕಣ್ಣೀರು ಹಾಕಿಸುವ ಮುಂಚೆ, ಯಾವುದೇ ಕಾರಣದಿಂದ ಇರಬಹುದು, ಇನ್ನೊಂದು ಮನೆಯ ಒಬ್ಬಳು ಹೆಣ್ಣುಮಗಳನ್ನು ನಾವು ಕಣ್ಣೀರು ಹಾಕಿಸುವ ಮುಂಚೆ ಅದು ಹಾಕುವಂತಹ ಕಣ್ಣೀರು ಇವತ್ತೋ ನಾಳೆಯೋ ನಮ್ಮ ಬದುಕಿಗೆ ತಿರುಗಿ ಶಾಪದ ರೂಪದಲ್ಲಿ ಶಾಶ್ವತವಾಗಿ ಕೂತ್ಕೊಳ್ತದೆ. ಇವತ್ತು ಹಾಕಿದ್ದು ನಾಳೆಗೆ ಬಾರದೇ ಇರಲಿಕ್ಕೆ ಸಾಕು. ರಾವಣನದ್ದು ಹಾಗೆ ನೋಡಿ. ಇದಕ್ಕಿಂತ ಹಿಂದೆ ಎಷ್ಟೋ ಹತ್ತಾರು ನೂರಾರು ಹೆಣ್ಣುಮಕ್ಕಳನ್ನು ಕದ್ದು ತಂದು ನೋಯಿಸಿ ಬೇಯಿಸಿ ನಾಶ ಮಾಡಿದ್ದ, ತಕ್ಷಣ ಫಲ ಕೊಡಲಿಲ್ಲ. ಮಂಡೋದರಿ ಈಗ ಹೇಳ್ತಾಳೆ, ಯಾವ ಯಾವ ಕಾಲದಲ್ಲಿ ಪತಿವ್ರತ ಸ್ತ್ರೀಯರ ಕಣ್ಣೀರನ್ನು ನೀನು ಹಾಕಿಸಿದ್ದಿ ಅದರೆಲ್ಲದರ ಫಲ ಇವತ್ತು ಭೂಮಿಯಲ್ಲಿ ಮಲಗಿಕೊಂಡು ನೀನು ಅನುಭವಿಸ್ತಾ ಇದ್ದಿ ಅಂತ ಹೇಳ್ತಾಳೆ. ನನ್ನ ಮೈದುನ ವಿಭೀಷಣ ಅವ ಸತ್ಯವಾಕ್ಯ, ಅವನಿಗೆ ಸರಿಯಾದದ್ದು ಯಾವುದು ತಪ್ಪಾದದ್ದು ಯಾವುದು ಸ್ಪಷ್ಟ ಗೊತ್ತುಂಟು. ನನಗೆ ನೆನಪಾಗ್ತಾ ಉಂಟು ರಾವಣ ಈಗ. ಯಾವಾಗ ನೀನು ಸೀತೆಯನ್ನು ಕದ್ದು ಅಪಹಾರ ಮಾಡಿಕೊಂಡು ತಂದಿ, ಆಗ ವಿಭೀಷಣ ಹೇಳಿದ್ದ, ಸತ್ಯವಾಕ್ ಸ ಮಹಾಭಾಗ ದೇವರೋಮೇ ಯದಬ್ರವೀತ್. ದೇವರ ಅಂತ ಹೇಳಿದರೆ ಗಂಡನ ಸಹೋದರ ಅಂತ ಅರ್ಥ.
ಆ ವಿಭೀಷಣ ಹೇಳಿದ್ದ, ಅಯಂ ರಾಕ್ಷಸ ಮುಖ್ಯಾನಾಂ ವಿನಾಶ ಪರ್ಯುಪಸ್ಥಿತ, ಅಯಂ ವಾನರ ಮುಖ್ಯಾನಾಂ ವಿನಾಶ ಪರ್ಯುಪಸ್ಥಿತ. ಎಲ್ಲ ವಾನರ ರಾಕ್ಷಸ, ಅಯಂ ರಾಕ್ಷಸ ಮುಖ್ಯಾನಾಂ ವಿನಾಶ ಪರ್ಯುಪಸ್ಥಿತ, ಎಲ್ಲ ರಾಕ್ಷಸರ ವಿನಾಶಕ್ಕೆ ಕಾಲ ಶುರುವಾಗಿದೆ. ಯಾವಾಗ ಸೀತೆಯನ್ನು ತಂದಿದಿ ಆ ದಿನ ನನ್ನ ದೇವರ ಹೇಳಿದ್ದ ಆ ಮಾತಿವತ್ತು ಸತ್ಯ ಆಯಿತು. ಹಾಗೆಲ್ಲ ತುಂಬ ಮತ್ತೆ ಮತ್ತೆ ದುಃಖಿಸ್ತಾಳೆ, ರೋಧಿಸ್ತಾಳೆ. ಅಷ್ಟು ಹೊತ್ತಿಗೆ ಆ ರಾವಣನ ಶವಕ್ಕೆ ಬೇಕಾದ ಸಂಸ್ಕಾರಗಳನ್ನು ಮಾಡಲಿಕ್ಕೆ ಎಲ್ಲ ಹೊರಡ್ತಾರೆ. ಅಗ್ನಿಹೋತ್ರಿಯೂ ಆದದ್ದರಿಂದಾಗಿ ಅನೇಕ ಕ್ರಮಗಳಿಂದ ಕೂಡಿ ಆ ಶರೀರಕ್ಕೆ ಬೇಕಾದ ಒಂದು ದೊಡ್ಡ ಸಂಸ್ಕಾರದ ವಿಧಿಗಳೆಲ್ಲ ಆ ಹೊತ್ತಿನಲ್ಲಿ ಲಂಕೆಯ ಒಂದು ಭಾಗದಲ್ಲಿ ನಡೀತದೆ. ಅಲ್ಲಿಗೆ ಲೋಕಕಂಟಕನಾದ ರಾವಣನ ಒಂದು ಅಧ್ಯಾಯ ಮುಗೀತದೆ. ಅಷ್ಟು ಹೊತ್ತಿಗೆ ರಾಮ ಹೇಳ್ತಾನೆ, ಇನ್ನೂ ನಾವು ತಡ ಮಾಡದೆ ವಿಭೀಷಣನಿಗೆ ಪಟ್ಟಾಭಿಷೇಕದ ಕೆಲಸವನ್ನು ಮಾಡಬೇಕು. ರಾಜ್ಯ ಸಿಂಹಾಸನದಲ್ಲಿ ರಾಜ ಇಲ್ಲದೆ ಹೋದಾಗ ಅರಾಜಕತೆ ಸೃಷ್ಟಿಯಾಗ್ತದೆ. ನಾನು ವಿಭೀಷಣನಿಗೆ ಮೊದಲೇ ಮಾತು ಕೊಟ್ಟಿದ್ದೆ, ಸಿಂಹಾಸನದಲ್ಲಿ ನಿನ್ನನ್ನು ಕೂತ್ಕೊಳ್ಳಿಸಿ ನಾನು ಅಭಿಷೇಕ ಮಾಡ್ತೇನೆ ಅಂತ. ಆ ಹೊತ್ತಾಗಿದೆ ಅಂತ ರಾಮ ಉಳಿದ ಎಲ್ಲರಿಗೂ ಆದೇಶ ಮಾಡ್ತಾನೆ. ಆದರೆ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಸಿ ಅಭಿಷೇಕ ಮಾಡು ಅಂತ ಹೇಳ್ತಾನೆ ಹೊರತಾಗಿ ತಾನು ಲಂಕೆಯ ಒಳಗೆ ಹೋಗುವುದಿಲ್ಲ. ಯಾಕೆ ಕೇಳಿದರೆ, ಆ ಕೈಕೇಯಿ ಹಾಕಿದ ಏನು ನಿರ್ಬಂಧ ಉಂಟು, ಆ ನಿರ್ಬಂಧದಲ್ಲಿ ಅವ ಯಾವುದೇ ರಾಜ್ಯದ ಆಡಳಿತದ ವ್ಯವಸ್ಥೆಗೆ ಹೋಗುವ ಹಾಗಿರಲಿಲ್ಲ. ಹಿಂದೆ ಗುಹನ ಹತ್ರ ಹೋಗಿದ್ದ ನೋಡಿ, ಅಯೋಧ್ಯಾಕಾಂಡದ ಕೊನೆಗಾಗುವಾಗ ಬಂದಿತ್ತು. ಗುಹನ ಹತ್ರ ಹೋಗುವಾಗ ಗುಹ ಕೇಳ್ತಾನೆ, ನಿನ್ನಂತಹ ಒಳ್ಳೆ ಅತಿಥಿ ಬಂದಿದ್ದಾನೆ, ನಾನು ಕಾಡಿನಲ್ಲಿರುವ ಯಾವ ನಿನ್ನ ಇಷ್ಟದ ಪದಾರ್ಥಗಳನ್ನು ತಂದುಕೊಡ್ಲಿ ಅಂತ ಗುಹ ಕೇಳ್ತಾನೆ. ಆಗ ರಾಮ ಹೇಳಿರ್ತಾನೆ, ಏನು ಬೇಡ, ಚಿಕ್ಕಮ್ಮ ಹಾಕಿದ ಕಂಡೀಷನಲ್ಲಿ ನಾನು ಇನ್ನೊಬ್ಬರ ವಸ್ತುವನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ. ಆದ್ದರಿಂದ ನನಗೆ ಯಾವ ವಸ್ತುವನ್ನು ನೀನು ಕೊಡುವುದು ಬೇಡ, ನನ್ನನ್ನು ಕರ್ಕೊಂಡು ಬಂದ ಈ ಕುದುರೆಗಳಿಗೆ ಏನಾದರೂ ತಿನ್ನಲಿಕ್ಕಿದ್ರೆ ಕೊಡು ಅಂತ ಹೇಳಿ ತಾನು ಏನನ್ನೂ ಸ್ವೀಕಾರ ಮಾಡಿರಲಿಲ್ಲ. ಈಗಲೂ ಹಾಗೆ ಲಂಕೆಯಲ್ಲಿ ರಾವಣ ಸತ್ರು ಕೂಡ ನೇರವಾಗಿ ಲಂಕಾ ಪ್ರವೇಶಕ್ಕೆ ರಾಮ ಮನಸ್ಸು ಮಾಡುವುದಿಲ್ಲ. ಲಕ್ಷ್ಮಣನ ಹತ್ರ ಹೇಳ್ತಾನೆ, ಬೇಕಾದ ವ್ಯವಸ್ಥೆ ಮಾಡು ಅಂತ. ಆ ಪ್ರಕಾರದಲ್ಲಿ ಲಕ್ಷ್ಮಣ ಬೇರೆ ಎಲ್ಲ ವಾನರ ಮುಖ್ಯರನ್ನು ಕರೆದು ಅವರ ಮೂಲಕವಾಗಿ ವಿಭೀಷಣನನ್ನು ಸಿಂಹಾಸನದಲ್ಲಿ ಕೂತ್ಕೊಳ್ಳಿಸಿ ಪಟ್ಟಾಭಿಷೇಕ ಮಾಡ್ತಾನೆ. ಇದು ಎರಡನೆಯ ಪಟ್ಟಾಭಿಷೇಕ. ಯಾವಾಗ ಪ್ರಾರಂಭದಲ್ಲಿ ಯುದ್ಧಕ್ಕೂ ಮುಂಚೆ ವಿಭೀಷಣ ರಾಮನ ಹತ್ತಿರ ಶರಣಾಗತಿ ಭಾವದಿಂದ ಬಂದಿರ್ತಾನೆ, ಆಗಲೂ ಕೂಡ ಮೊದಲು ಅವನಿಗೆ ಪಟ್ಟಾಭಿಷೇಕವನ್ನು ರಾಮ ಮಾಡಿದ್ದ. ಆ ಹೊತ್ತಿನಲ್ಲಿ ಯಾರೋ ಒಬ್ಬರು ಕೇಳಿದ್ರಂತೆ ರಾಮನ ಹತ್ರ, ಅಲ್ಲ ರಾಮ, ಈಗ ಪಟ್ಟಾಭಿಷೇಕ ಮಾಡಿತು, ವಿಭೀಷಣ ಶರಣಾಗತನಾಗಿ ಬಂದ, ಶರಣಾಗತರನ್ನು ರಕ್ಷಣೆ ಮಾಡುವುದು ನಿನ್ನ ಧರ್ಮ ಮತ್ತು ಧ್ಯೇಯ ಅಂತ ಇಟ್ಟುಕೊಂಡಿದ್ದು. ಸರಿ, ವಿಭೀಷಣನಿಗೆ ಪಟ್ಟಾಭಿಷೇಕ ಆಯಿತು. ಇನ್ನು ಸ್ವಲ್ಪ ಸಮಯ ಕಳೆದ ನಂತರ ರಾವಣನೂ ಶರಣಾಗತನಾಗಿ ಬಂದರೆ ನೀನು ಏನು ಮಾಡ್ತೀವಿ ಕೇಳ್ತಾನೆ. ಅದಕ್ಕೆ ರಾಮ ಹೇಳ್ತಾನಂತೆ, ಒಂದು ವೇಳೆ ರಾವಣನೂ ತಾನು ಮಾಡಿದ್ದು ತಪ್ಪಾಯಿತು ಅಂತ ಶರಣಾಗತನಾಗಿ ಬಂದರೆ ನನ್ನ ಅಯೋಧ್ಯೆಯನ್ನೇ ರಾವಣನಿಗೆ ಬಿಟ್ಟುಕೊಡ್ತೇನೆ ಹೇಳ್ತಾನಂತೆ. ಲಂಕೆಯನ್ನು ವಿಭೀಷಣನಿಗೆ ಕೊಟ್ಟಾಯಿತು, ಶರಣಾಗತನಾದವನಿಗೆ ಏನಾದರೂ ಕೊಡಬೇಕಲ್ಲ, ನನ್ನ ಅಯೋಧ್ಯೆಯನ್ನೇ ಕೊಡ್ತೇನೆ ಹೇಳ್ತಾನಂತೆ. ಅಂತಹ ಉದಾತ್ತ ಗುಣದ ವ್ಯಕ್ತಿ ರಾಮಚಂದ್ರ ವಿಭೀಷಣನಿಗೆ ಲಂಕಾ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಸಿ ಮತ್ತೆ ಕೂತ್ಕೊಳ್ಳಿಸ್ತಾನೆ. ತುಂಬ ಸಂಭ್ರಮದಿಂದ ವಿಭೀಷಣ ಕೂತ್ಕೊಳ್ತಾನೆ. ಮಧ್ಯದಲ್ಲಿ ಒಂದು ಸಣ್ಣ ವಿಷಯ ಬಿಟ್ಟು ಹೋಯಿತು. ಆ ವಿಭೀಷಣ ಅಣ್ಣನಿಗೆ ಸಂಸ್ಕಾರ ಮಾಡಲಿಕ್ಕೆ ಹೊರಡುವಾಗ ಉಲ್ಟ ಹೊಡಿತಾನೆ. ಆಗ ಹೇಳಬೇಕಿತ್ತು, ಮರೆತು ಹೋಯಿತು, ನಾನು ಇವನಿಗೆ ಸಂಸ್ಕಾರ ಮಾಡುವುದಿಲ್ಲ ಹೇಳ್ತಾನೆ. ಪ್ರಾರಂಭದಲ್ಲಿ ಅಣ್ಣ ತೀರಿ ಹೋದಾಗ ಸಂಸ್ಕಾರ ಮಾಡ್ತೇನೆ, ದುಃಖಿಸ್ತಾನೆ, ಎಲ್ಲ ಆಯಿತು. ಆದರೆ ಕೊನೆಗಾಗುವಾಗ ಸ್ವಲ್ಪ ಹೊತ್ತು ಕಳೆದ ನಂತರ ನನ್ನ ಅಣ್ಣ ಮಾಡಿದಷ್ಟು ತಪ್ಪು ಕೆಲಸಗಳು, ಕೆಟ್ಟ ಕೆಲಸಗಳು ಯಾರೂ ಮಾಡಲಿಲ್ಲ,
ಇಂಥವನಿಗೆ ನಾನು ಸಂಸ್ಕಾರ ಮಾಡಿದರೆ ನನಗೆ ಪುಣ್ಯ ಅಲ್ಲ, ನನಗೆ ಪಾಪವೇ ಬಂದೀತು ಅಂತ ಇಂತಹ ಅನಾರ್ಯನಿಗೆ ನಾನು ಸಂಸ್ಕಾರ ಮಾಡುವುದಿಲ್ಲ ಅಂತ ರಾಮನ ಹತ್ರ ವಿಭೀಷಣ ಹಠ ಹಿಡಿತಾನೆ. ಹಾಗೆ ಹಠ ಹಿಡಿದಾಗಲೂ ಮತ್ತೆ ರಾಮ ಹೇಳುವಂತಹ ಮಾತು ಒಂದೇ, ಮರಣಾಂತಾನಿ ವೈರಾಣಿ ನಿರ್ವೃತ್ತಂ ನ ಪ್ರಯೋಜನಂ ಕ್ರಿಯತಾಮಸ್ಯ ಸಂಸ್ಕಾರ ಮಮಾಪ್ಯೇಷ ಯಥಾತವ. ಹಿಂದೆ ಯಾವ ಮಾತನ್ನು ಹೇಳಿದ್ದ ಮತ್ತೆ ಅದೇ ಮಾತನ್ನು ರಾಮಚಂದ್ರ ವಿಭೀಷಣನ ಹತ್ರ ರಿಪೀಟ್ ಮಾಡಿ ಅವನ ಕರ್ಮಾಂಗವನ್ನು ಮುಂದುವರಿಸಲಿಕ್ಕೆ ಆದೇಶ ಕೊಟ್ಟಿರ್ತಾನೆ. ಅದಾಗ ಹೇಳಬೇಕಿದ್ದ ಮಾತು. ಅಂತೂ ವಿಭೀಷಣನಿಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಸಿ ಒಳ್ಳೆಯ ಪಟ್ಟಾಭಿಷೇಕ ಆಗ್ತದೆ. ಆ ಪಟ್ಟಾಭಿಷೇಕವನ್ನು ಮುಗಿಸಿದಂತಹ ವಿಭೀಷಣ ತನ್ನ ಎಲ್ಲ ಪರಿವಾರದ ಜೊತೆಯಲ್ಲಿ ರಾಮನ ಬಳಿಗೆ ಬರ್ತಾನೆ. ಅಲ್ಲಿಗೆ ಬಂದು ರಾಮನನ್ನೆಲ್ಲ ಅನೇಕ ಮಾತುಕತೆಗಳೆಲ್ಲ ನಡೀತದೆ. ಅದೆಲ್ಲ ಮುಗ್ದ ನಂತರದಲ್ಲಿ ರಾಮ ಆಂಜನೇಯನನ್ನು ಸೀತೆಯ ಬಳಿಗೆ ಕಳುಹಿಸ್ತಾನೆ. ಯುದ್ಧಗಳೆಲ್ಲ ಮುಗ್ದಿದೆ, ಹೀಗೆಲ್ಲಾಗಿ ಸೀತೆಗೆ ವಿಷಯವನ್ನು ತಿಳಿಸಿ ಬಾ ಅಂತ. ಯಾಕಂದರೆ ಇಷ್ಟೆಲ್ಲ ಪರಿವಾರ ಇದ್ದರೂ ಕೂಡ ಹಿಂದೆ ಸೀತೆಯನ್ನು ನೋಡಿದವ ಆಂಜನೇಯ ಒಬ್ಬನೇ. ಆದ್ದರಿಂದ ಈಗ ವಿಭೀಷಣನ ಹತ್ರ ಹೇಳುವಾಗಿಲ್ಲ, ಅವರಾಜ ನೋಡಿ ಆ ರಾಮನ ಸೂಕ್ಷ್ಮ ಗುಣಗಳು ಎಷ್ಟು ಅಪೂರ್ವವಾದದ್ದು ಅಂತಂದರೆ, ವಿಭೀಷಣ ಈಗ ಲಂಕೆಯ ರಾಜ ಆಗಿ ಆಯಿತು. ಅವನ ಹತ್ರ ಈ ದೂತನ ಕೆಲಸವನ್ನು ಮಾಡಿಸೋದು ಸರಿಯಾಗುವುದಿಲ್ಲ. ತನ್ನ ಜೊತೆಯಲ್ಲಿರುವ ಬೇರೆ ಯಾವ ವಾನರ ಮುಖ್ಯರಿಗೂ ಕೂಡ ಸೀತೆ ಎಲ್ಲಿದ್ದಾಳೆ, ಸೀತೆ ಯಾರು, ಯಾವ ವಿಷಯವೂ ಗೊತ್ತಿರುವುದಿಲ್ಲ. ಗೊತ್ತಿರುವಂಥದ್ದು ಆಂಜನೇಯನಿಗೆ ಮಾತ್ರ. ಆದ್ದರಿಂದ ಆ ಆಂಜನೇಯನ ಹತ್ರ ಹೇಳಿ ಸೀತೆಗೆ ವಿಷಯವನ್ನು ತಿಳಿಸಿ ಬರಲಿಕ್ಕೆ ಹೇಳ್ತಾನೆ. ಆಂಜನೇಯ ಹೋಗಿ ವಿಷಯವನ್ನು ತಿಳಿಸಿ ಪುನಃ ರಾಮಚಂದ್ರನಲ್ಲಿಗೆ ಬರ್ತಾನೆ. ಇದೆಲ್ಲ ಮಧ್ಯದ ಮಾತುಕತೆಗಳು ಮುಗ್ದ ನಂತರದಲ್ಲಿ ವಿಭೀಷಣನ ಹತ್ರ ಹೇಳ್ತಾನೆ, ನೀನು ಹೋಗಿ ಸೀತೆಯನ್ನು ನನ್ನ ಹತ್ರ ಕರ್ಕೊಂಡು ಬಾ ಅಂತ ವಿಭೀಷಣನ ಹತ್ರ ರಾಮಚಂದ್ರ ಹೇಳಿದಾಗ ವಿಭೀಷಣ ಅಲ್ಲಿಂದ ನೇರ ಹೊರಟು ಸೀತೆಯ ಹತ್ರ ಬರ್ತಾನೆ. ಸೀತೆಯ ಹತ್ರ ಬಂದರೆ ವಿಭೀಷಣ ಹೇಳ್ತಾನೆ, ದೇವಿ, ಯುದ್ಧ ಎಲ್ಲ ಮುಗಿಯಿತು. ನನ್ನ ಅಣ್ಣ ರಾವಣ ಮಾಡಿದ ತಪ್ಪಿಗೆ ರಾಮನಿಂದ ಶಿಕ್ಷೆಯನ್ನು ಅನುಭವಿಸಿ ಮರಣ ಹೊಂದಿದ್ದಾನೆ. ರಾಮಚಂದ್ರ ನಿಮ್ಮನ್ನು ನೋಡಬೇಕು ಅಂತ ಬಯಸ್ತಾ ಇದ್ದಾನೆ. ಚೆನ್ನಾಗಿ ಸ್ನಾನ ಮಾಡಿ ಒಳ್ಳೆಯ ಬಟ್ಟೆಗಳನ್ನೆಲ್ಲ ಉಟ್ಟು ಅಲಂಕಾರ ಮಾಡಿಕೊಂಡು ರಾಮಚಂದ್ರನ ಹತ್ರ ಬರಬೇಕಂತೆ ಅಂತ ವಿಭೀಷಣ ಹೇಳ್ತಾನೆ. ಆಗ ಸೀತೆ ಹೇಳ್ತಾಳೆ, ಅಸ್ನಾತ್ವ ದ್ರಷ್ಟುಮಿಚ್ಛಾಮಿ ಭರ್ತಾರಂ ರಾಕ್ಷಸಾಧಿಪ. ಏನು ವಿಭೀಷಣ, ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಅಲಂಕಾರ ಎಲ್ಲ ಮಾಡಿಕೊಂಡು ನಾನು ಗಂಡನನ್ನು ನೋಡಬೇಕು, ಅದೆಲ್ಲ ಆಗೋದಿಲ್ಲ. ನಾನು ಯಾವ ಸ್ಥಿತಿಯಲ್ಲಿದ್ದೇನೆ ಅದೇ ಸ್ಥಿತಿಯಲ್ಲಿ ನನಗೆ ರಾಮನನ್ನು ನೋಡಬೇಕು. ಮತ್ತು ಅಲಂಕಾರ, ವೈಡೂರ್ಯ, ಭೋಗಗಳು ಇದು ಯಾವುದೂ ಅಲ್ವ. ಅಸ್ನಾತ್ವ, ಸ್ನಾನ ಮಾಡದೆ ನಾನೀಗ ಈ ನನ್ನ ಬಟ್ಟೆ ಮಲಿನ ಆಗಿದೆ, ನನಗೆ ಅಲಂಕಾರ ಇಲ್ಲ, ಅದು ಹೇಗಿದ್ದರೂ ಪರವಾಗಿಲ್ಲ, ಇದೇ ಪರಿಸ್ಥಿತಿಯಲ್ಲಿ ನನಗೆ ರಾಮನನ್ನು ನೋಡಬೇಕು, ನನ್ನನ್ನು ಕರ್ಕೊಂಡು ಹೋಗು ಅಂತಂದ. ವಿಭೀಷಣನಿಗೆ ಸಂಕಟ. ರಾಮ ಹೇಳಿದ್ದು ಎಲ್ಲ ಸ್ನಾನ ಇತ್ಯಾದಿಗಳನ್ನು ಮಾಡಿಸಿ ಅಲಂಕೃತಳನ್ನಾಗಿ ಕರ್ಕೊಂಡು ಬಾ ಅಂತ. ಸೀತಾದೇವಿ ಹಠ ಹಿಡಿತಾಳೆ, ಸ್ನಾನ ಮಾಡದೆಯೇ ನನಗೆ ಗಂಡನನ್ನು ನೋಡಬೇಕು ಅಂತ. ವಿಭೀಷಣ ಹೇಳ್ತಾನೆ, ದೇವಿ, ನಾನು ಅಸಹಾಯಕ. ಪ್ರಭುವಿನ ಅಪ್ಪಣೆ ಆಗಿದೆ, ನಿಮ್ಮನ್ನು ಅಲಂಕಾರ ಮಾಡಿಸಿಯೇ ಕರ್ಕೊಂಡು ಬರಬೇಕು ಅಂತ. ಆದ್ದರಿಂದ ನನಗೆ ಬೇರೆ ದಾರಿ ಇಲ್ಲ, ರಾಮನ ಅಪ್ಪಣೆಯನ್ನು ನಿಮಗೆ ನಿವೇದಿಸಿದ್ದೇನೆ ಅಂತ. ಅಷ್ಟೆಲ್ಲ ಮಾತನ್ನು ಕೇಳಿದ ನಂತರ ಬೇರೆ ದಾರಿ ಕಾಣದೆ ಸೀತೆ ಪರಿಶುದ್ಧಳಾಗಿ ಉತ್ತಮ ಬಟ್ಟೆಗಳನ್ನೆಲ್ಲ ಧರಿಸಿಕೊಂಡು ವಿಭೀಷಣನ ಜೊತೆಯಲ್ಲಿ ರಾಮನನ್ನು ನೋಡಲಿಕ್ಕೆ ಅಂತ ಹೊರಡ್ತಾಳೆ. ಆ ಕಾಲದಲ್ಲಿ ಸಾಮಾನ್ಯ ಉತ್ತಮ ಕುಲದ ಹೆಂಗಸರು, ರಾಜ ಮನೆತನದ ರಾಣಿಯರು, ಉತ್ತಮ ಕುಲದವರೆಲ್ಲ ಮೇನೆಯಲ್ಲಿ ಹೋಗುವಂತಹ ಸಂಪ್ರದಾಯ ಇತ್ತು. ಮೇನೆ ಅಂದರೆ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಅಂತ ಇರ್ತದಲ್ಲ, ದೇವರ ಉತ್ಸವಕ್ಕೆ ನಾವು ಉಪಯೋಗಿಸ್ತೇವೆ ಅಂಥದ್ದು. ಆದರೆ ಪಲ್ಲಕ್ಕಿಯಲ್ಲಿ ದೇವರು ಎಲ್ರಿಗೂ ಕಾಣ್ತಾರೆ, ಮೇನೆ ಎಲ್ಲ ಭಾಗದಲ್ಲೂ ಮುಚ್ಚಿರ್ತಾ ಇತ್ತು. ಒಳಗೆ ಯಾರಿದ್ದಾರೆ ಹೊರಗಿನವರಿಗೆ ಕಾಣುವುದಿಲ್ಲ. ರಾಣಿವಾಸಕ್ಕೆ ಹೆಚ್ಚಿನ ಕಡೆಗಳಲ್ಲಿ ಉಪಯೋಗಿಸ್ತಾ ಇದ್ದರು. 4 ಮಂದಿ ಬೋಯಿಗಳು ತಮ್ಮ ಹೆಗಲು ಕೊಟ್ಟು ಅದನ್ನು ಹೊತ್ತು ಬರ್ತಾ ಇದ್ದಂತಹ ಸಂಪ್ರದಾಯ ಇದ್ದದ್ದು. ಹಾಗೆ ಅಂತಹ ಒಂದು ಒಳ್ಳೆಯ ಮೇನೆಯನ್ನು ಸಿದ್ಧ ಮಾಡ್ತಾನೆ ವಿಭೀಷಣ. ಅದರಲ್ಲಿ ಕೂತ್ಕೊಳ್ಳಿಸಿ ತಾನೂ ಜೊತೆಯಲ್ಲಿ ನಿಂತು ವಿಭೀಷಣ ಮುಂದೆ ಹೋಗ್ತಾನೆ, ಮೇನೆ ಹಿಂದೆಯಲ್ಲಿ ಸಾಗಿ ಬರ್ತದೆ.
ಆ ಲಂಕೆಯ ಅರಮನೆಯ ಪರಿಸರವನ್ನು ದಾಟಿ ಯುದ್ಧರಂಗದ ಯಾವ ಭಾಗದಲ್ಲಿ ರಾಮಲಕ್ಷ್ಮಣ ವಾನರ ಸೈನ್ಯ ಎಲ್ಲ ಇತ್ತು ಆ ಭಾಗಕ್ಕೆ ವಿಭೀಷಣ ಸೀತೆಯನ್ನು ಕರ್ಕೊಂಡು ಬರ್ತಾನೆ. ಅಷ್ಟು ಹೊತ್ತಿಗಾಗುವಾಗ ಈ ವಾನರ ಸೈನ್ಯ ದೊಡ್ಡದಿತ್ತು ನೋಡಿ, ಅವರಿಗೆಲ್ಲ ಕುತೂಹಲ, ಸೀತೆಯನ್ನು ನೋಡಬೇಕು ಅಂತ. ಯಾಕೆ? ಯಾವ ಸೀತೆಗೋಸ್ಕರ ರಾಮಚಂದ್ರ ಇಷ್ಟೆಲ್ಲ ಕೆಲಸ ಮಾಡಿದ್ದ, ಅವಳು ಹೇಗಿರ್ಬೋದು ಕುತೂಹಲ. ಈ ಸಾಮಾನ್ಯ ನಮ್ಮ ಆಡುಭಾಷೆಯಲ್ಲಿ ಹೇಳ್ತಾರೆ ಮಂಗಗಳಿಗಿರುವಂತಹ ಕುತೂಹಲ ಅಂತ. ಹಾಗೆ ಆ ಕುತೂಹಲ, ಆಸಕ್ತಿ, ಇದರಿಂದಾಗಿ ಎಲ್ಲ ವಾನರ ಸೈನ್ಯ ರಾಶಿ ಇದ್ದದ್ದು ಒಂದೇ ಬಾರಿ ಮುತ್ತಿಗೆ ಬೀಳ್ತದಂತೆ ನಾಮೊಂದು ತಾಮೊಂದು ಸೀತೆಯನ್ನು ನೋಡಬೇಕು ಅಂತ ನಿಧಾನಕ್ಕೆ ವಿಭೀಷಣನ ಹಿಂದೆ ಮೇನೆಯಲ್ಲಿ ಸೀತೆ ಸಾಗಿ ಬರ್ತಾಳೆ. ಆ ನಂತರದಲ್ಲಿ ನಡೆಯುವಂತಹ ಘಟನೆ ಏನುಂಟು, ರಾಮಚಂದ್ರನ ಮುಂದೆ ಸೀತೆ ಬಂದಾಗ ಅಲ್ಲಿ ನಡೆಯುವಂತಹ ಒಂದು ಘಟನೆ ಎಲ್ಲರ ಮನಸ್ಸಿಗೂ ಕೂಡ ತುಂಬ ದುಃಖವನ್ನು, ಬೇಸರವನ್ನು, ಯಾಕೆ ರಾಮ ಹೀಗೆ ಮಾಡಿದ ಅನ್ನುವ ಪ್ರಶ್ನೆ ತಾಳಮದ್ದಲೆಯವರಿಗೆಲ್ಲ ಅದು ದೊಡ್ಡ ವಿಷಯ. ಇವತ್ತೂ ಕೂಡ ಎಲ್ಲ ದಿಕ್ಕಿನಲ್ಲಿ ಮಾಡುವಂತಹ ಪ್ರಶ್ನೆ, ಅದಕ್ಕೆ ಸರಿಯಾದ ಒಂದು ನಿರ್ಣಯವನ್ನು ಕೊಟ್ಟದ್ದು ಆಚಾರ್ಯ ಮಧ್ವರು. ಆ ಪ್ರಸಂಗ ಏನುಂಟು, ಅದರಲ್ಲಿ ಬರುವ ಸಂಶಯಗಳೇನು, ಅದಕ್ಕೆ ಆಚಾರ್ಯ ಮಧ್ವರು ಯಾವ ರೀತಿಯಲ್ಲಿ ಪರಿಹಾರಗಳನ್ನೆಲ್ಲ ಕೊಟ್ಟಿದ್ದಾರೆ ಅನ್ನುವ ಭಾಗ ಮತ್ತೆ ನಾಳೆ ಸಂಜೆ ಸೇರಿದಾಗ ಚಿಂತಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು.